ಎಷ್ಟೊಂದು ಅಡ್ಡಿ ಮಾಡಲಿಕ್ಕೆ ಆಗ್ತಿಲ್ಲ ಸೇವೆ. ಐ ಹ್ಯಾವ್ ಚೋಸನ್ ಫೈವ್ ಏರಿಯಾಸ್. ದರ್ ಸೋ ಮೆನಿ ಏರಿಯಾಸ್, ಬಟ್ ಒಂದು 5 ವಿಷಯದಲ್ಲಿ ಮುಂದೆ ಹಂಚ್ಕೊಳ್ಳಿಕ್ಕೆ ನಾನು ಪ್ರಯಾಸ ಪಡ್ತೇನೆ. ಇನ್ನು ಬೇರೆ ವಿಷಯಗಳಿದ್ದು ನಾವು ಡಿಸ್ಕಸ್ ಮಾಡ್ಬೋದು ಆಮೇಲೆ. ಸೊ ಈ ಒಂದು ಮಾಸ್ಟರ್ಸ್ ಮೀಟಿಂಗ್ನಲ್ಲಿ ವೆನ್ ವಿ ಆರ್ ಸ್ಟಡಿ ಚಾಲೆಂಜಸ್ ಅಂತ ಹೇಳುವಾಗ ಅಡ್ಡಿ ಬರುವಂಥ ವಿಷಯಗಳು, ಸೇವೆ ಮಾಡ್ಕೊಂಡು ಹೋಗುವಾಗ ಅಡ್ಡಿ ಬರುವಂಥ ವಿಷಯ, ಸಮಥಿಂಗ್ ವಿಚ್ ವಿಲ್ ಕಮ್ ಇನ್ ಬಿಟ್ವೀನ್, ಏನೋ ಅಡ್ಡ ಬರುವಾಗ ಅದಕ್ಕೆ ಮತ್ತೆ ನಾವು ದಾಟಿ ಅಥವಾ ನಮ್ಮ ಮೇಲಿಂದ ಹೋಗ್ಬೋದು, ಅಕ್ಕಪಕ್ಕದಿಂದ ಹೋಗ್ಬಿಟ್ಟು ಮತ್ತೆ ನನ್ನ ಗುರಿಯನ್ನು ಮುಟ್ಲಿಕ್ಕೆ ಪ್ರಯಾಸ ಪಡ್ತೀನಿ. ದಟ್ ಕೈಂಡ್ ಆಫ್ ಚಾಲೆಂಜ್ ವಿಲ್ ಬಿ ದೇರ್, ಬಟ್ ದೋಸ್ ಆರ್ ವೆರಿ ಮಚ್ ಹರ್ಡಲ್ಸ್ ಅಂತ ಹೇಳ್ಬೋದು. ನಾನು ಎಷ್ಟು ಮಟ್ಟಿಗೆ ಒಂದು ವೇಳೆ ನೀವೆಲ್ಲರೂ ಈ ವರ್ಷದಲ್ಲಿ ಒಂದು 10 ಜನರನ್ನು ಸಭೆಗೆ ಸೇರಿಸ್ಬೇಕಂತ ನೀವು ಏನೋ ವಿಚಾರ ಮಾಡಿದ್ರಿ, ಆದರೆ ಇಬ್ಬರನ್ನೇ ಸೇರಿಸ್ಲಿಕ್ಕಾಗಿದೆ. ಯಾಕೆ 8 ಜನರು ಆಗಲಿ, ಇನ್ನೂ 8 ಜನ ಯಾಕೆ 10 ಜನರಿಗೆ ಆಗಲಿಲ್ಲ? ದೇರ್ ಆರ್ ಸೋ ಮೆನಿ ಚಾಲೆಂಜಸ್ ಇದೆ. ಒಂದೇ ಥರದಲ್ಲ, ಪ್ರತಿಯೊಂದು ಸ್ಥಳದಲ್ಲಿ ಪ್ರತಿಯೊಬ್ಬ ಸೇವಕರಿಗೆ ಬೇರೆ ಬೇರೆ ಆದಂಥ ಸವಾಲುಗಳಿದೆ. ನಮಗೆ ಗುರಿ ಮುಟ್ಲಿಕ್ಕೆ ಆಗೋದಿಲ್ಲ. ಯಾಕಂದರೆ ದೇರ್ ಆರ್ ಸಮ್ ಹಿಂಡ್ರೆನ್ಸಸ್ ವಿಲ್ ಬಿ ದೇರ್, ಸಮ್ ಪ್ರಾಬ್ಲಮ್ಸ್, ಸಮ್ ಡಿಫಿಕಲ್ಟೀಸ್, ಸಮ್ ಇಶ್ಯೂಸ್ ವಿಲ್ ಬಿ ದೇರ್. ಹಾಗಾಗಿ ನಾವು ಸವಾಲು ಬರ್ತವೆ. ಈ ಒಂದು ಚಿತ್ರ ನೋಡಿದ್ರೆ ಸ್ಮಾಲ್ ಸಣ್ಣ ಹುಡುಗಿ ಆ್ಯಂಡ್ ಹೌ ಶಿ ಹ್ಯಾಸ್ ಟು ಕ್ಲೈಮ್ ದ್ಯಾಟ್ ಒನ್, ದೊಡ್ಡ ಸವಾಲು. ಶಿ ಈಸ್ ಥಿಂಕಿಂಗ್ ಅನ್ಸ್. ನಮಗೆ ಕೂಡ ನಾವು ಸೇವೆ ನೋಡುವ ತುಂಬ ಜನ ಸೇವೆ, ಎಷ್ಟೊಂದು ಸೇವೆ ಇದೆ ಮಾಡಲಿಕ್ಕೆ. ಎಷ್ಟಿದೆ ರೀ? ದೇವರ ವಾಕ್ಯ ಹೇಳ್ತಲ್ಲ, ಬೆಳೆಯೂ ಬಹಳ, ಕೆಲಸ ಬಹಳ. ಹೀಗಿರುವಾಗ ವಿ ಹ್ಯಾವ್ ವೆರಿ ಬಿಗ್ ಮಿನಿಸ್ಟ್ರಿ, ದೊಡ್ಡ ಸೇವೆ ಇದೆ. ಅದು ಸವಾಲು ಎಂದರೆ ಅವರ ಸೇವೆ ಕ್ಷೇತ್ರ ಭಾಳ ದೊಡ್ಡದಿದೆ. ದಟ್ ಇಸ್ ಅದೇ ನಮ್ಮ ಸವಾಲು. ಒಬ್ಬರಿಂದ ಆಗೋದಿಲ್ಲ. ಹಾಗಾಗಿ ಎದುರಿಸ್ಬೇಕಂತ ಸವಾಲುಗಳಿದೆ, ಎದುರಿಸಲೇಬೇಕು, ಎದುರಿಸೋಣ. ಎದುರಿಸಿದ್ರೆ ಇಲ್ಲಿವರೆಗೆ ಮುಂದೆ ಕೂಡ ಬರ್ತದೆ. ಹಿಂದೆ ಎದುರಿಸಿದಂಥ ಅನೇಕ ಸವಾಲು ಮುಂದೆ ಕೂಡ ಬರ್ಬೋದು. ಮತ್ತು ನಾಳೆ ನಾಡಿದ್ದು ಮುಂದೆ ಬರೋ ದಿವಸದಲ್ಲಿ ಹೊಸ ಸವಾಲುಗಳು ಎದುರು ಬರಲಿ ಸರ್. ಈ ಸಮಯದಲ್ಲಿ ಮೊದಲನೇ ಒಂದೇನೆಂದರೆ ಪರ್ಸ್ನಲ್ ಆ್ಯಂಡ್ ಸ್ಪಿರಿಚುವಲ್ ಲೈಫ್ ಆಫ್ ಅ ಪಾಸ್ಟರ್. ಒಬ್ಬ ಪಾದ್ರಿ ಸೇವಕರ ಒಂದು ವೈಯಕ್ತಿಕ ಮತ್ತು ಆತ್ಮಿಕ ಜೀವಿತದಲ್ಲಿ ಅನೇಕ ಸವಾಲುಗಳಿವೆ. ನಮ್ಮದೇ ಟೆಸ್ಟ್ ಅವರ್ ಓನ್ ಸೆಲ್ಫ್ ಫಸ್ಟ್. ನನ್ನ ವೈಯಕ್ತಿಕ ಜೀವಿತದಲ್ಲಿ ಅನೇಕ ಸವಾಲುಗಳಿದೆ. ಆಮೇಲೆ ಆತ್ಮಿಕ ಜೀವಿತದಲ್ಲಿ ಯಾರಾದ್ರೂ 1 ತಿಮೋಥಿ 4:16 ಓದ್ತೀರಾ? ಈ ಕಡೆ ಲೆಫ್ಟ್ ಸೈಡ್, ನಂದು ಬಲಗಡೆ, ತಿಮೋಥಿ 4:16. ಓದ್ರಿ, ತೆಗೋರಿ. 1 ತಿಮೋಥಿ. ನಿನ್ನಲ್ಲಿರುವ ವರವನ್ನು ಅಲಕ್ಷ್ಯ ಮಾಡಬೇಡ. 1 ತಿಮೋಥಿ 4:16. ನಿನ್ನ ವಿಷಯದಲ್ಲಿಯೂ ನಿನ್ನ ಉಪದೇಶದ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿ ಓದ್ಲಯ್ಯ. ನಿನ್ನ ವಿಷಯದಲ್ಲಿಯೂ ನಿನ್ನ ಉಪದೇಶದ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿರು. ನೀನು ಈ ಕಾರ್ಯಗಳಲ್ಲಿ ನಿರತನಾಗಿರು. ಹೀಗಿರುವುದರಿಂದ ನಿನ್ನ ಉಪದೇಶದ ಕೇಳುವವನು ಲಕ್ಷಿಸುವನು. ನಿನ್ನ ವಿಷಯದಲ್ಲಿ ನೀನು ಎಚ್ಚರವಾಗಿರು. ಅನೇಕ ಸಾರಿ ನಮ್ಮ ವಿಷಯವಾಗಿ ನಾವು ವಿಚಾರ ಮಾಡೋದಿಲ್ಲ. ನಮ್ಮ ವಿಚಾರ ಬೇರೆ ಬಗ್ಗೆನೇ ಅಲ್ಲ. ನೀವು ಬರ್ಕೊಳ್ಬೇಡ, ದಯವಿಟ್ಟು ಕೇಳಿಸ್ಕೊಂಡ್ರೆ ಸಾಕು. ಇದು ನಾ PPT ನಾವು ಕೊಡ್ತೀನಿ ಮೀಟಿಂಗ್ ಆದ ತಕ್ಷಣ. ಪ್ರತಿಯೊಬ್ಬರೇ ಜೋಗಫಣ ಎಲ್ಲರಿಗೂ ಕೊಡ್ತಾರೆ ಫೋನ್. ನನ್ನ ಹತ್ರ ಫೋನ್ ಎಲ್ಲರೂ ಇಲ್ಲ. ಓಕೆ, ಜಸ್ಟ್ ಕೇಳಿಸ್ಕೊಡಿ ಸಾಕು. ಓಕೆ, ಅನೇಕ ಸಾರಿ ನಾನು ವೈಯಕ್ತಿಕ ವಿಷಯವಾಗಿ ಅನೇಕ ಸಾರಿ ವಿಚಾರ ಮಾಡಲ್ಲ. ಅದೇ ಸಮಸ್ಯೆ. ನಾವು ಬೇರೆಯವ್ರ ಬಗ್ಗೆನೇ ವಿಚಾರ ಮಾಡ್ತೀವಿ. ವಿಚಾರ ಮಾಡಿ ನೋಡ್ರಿಪ್ಪ, ಇಡೀ ಎಷ್ಟೊಂದು ವರ್ಷ ಸೇವೆ ಮಾಡ್ತಿದ್ದೆ, ಇನ್ಕ್ಲೂಡಿಂಗ್ ಮೀ, ನನ್ನನ್ನು ಹಿಡ್ಕೊಂಡು ಹೇಳ್ತಿದ್ದೆ. ನಾನಿದು ಸಿದ್ಧ ಮಾಡಿದ್ದು ನನ್ನ ಜೀವಿತ ನಾನು ಪರೀಕ್ಷೆ ಮಾಡಿಕೊಂಡೇ ಇದೆಲ್ಲ ನಾನು ನಿಮ್ಗೆ ಹೇಳ್ತಿದ್ದೆ. ಹಾಗಾಗಿ ನಾನು ವೈಯಕ್ತಿಕವಾಗಿ ಅನೇಕ ಸಾರಿ ವಿಚಾರ ಮಾಡೋದಿಲ್ಲ. ನಾವು ಇತರ ಬಗ್ಗೆ ವಿಚಾರ ಮಾಡ್ತೀವಿ. ದಟ್ಸ್ ಅಗೇನ್ ಒನ್ ಪ್ರಾಬ್ಲಮ್. ಮತ್ತು ನನ್ನ ಆತ್ಮಿಕ ಜೀವಿತ ವಿಷಯವಾಗಿ
ನಾವು ವಿಚಾರ ಮಾಡೋಲ್ಲ. ಮೊದಲನೇ ವಿಷಯ ನೋಡೋಣ ಅಂದರೆ ನಮ್ಮ ಒಂದು ಗಾರ್ಡಿಂಗ್ ಆಫ್ ಪರ್ಸನಲ್ ಪ್ರೇಯರ್ ಆ್ಯಂಡ್ ಬೈಬಲ್ ಸ್ಟಡಿ ಇನ್ ದ ಮಿಡ್ಸ್ ಆಫ್ ಬಿಸಿನೆಸ್. ಎಷ್ಟರ ಮಟ್ಟಿಗೆ ನಾವು ವೈಯಕ್ತಿಕವಾಗಿ ಪ್ರಾರ್ಥನೆ ಮತ್ತು ದೇವರ ವಾಕ್ಯ ಅಭ್ಯಾಸ ನಾವು ಮಾಡ್ತೀವಿ, ಇದು ಈ ನಮ್ಮ ಸೇವೆ ಭಾಳ ಬ್ಯುಸಿ ಇರ್ತೀವಲ್ವ, ಹೇಗಿದೆ ಪರೀಕ್ಷೆ ಮಾಡ್ಕೊಂಡು ಸಹ ಇಟ್ಸ್ ವೆರಿ ಇಂಪಾರ್ಟೆಂಟ್. ಪ್ರಾರ್ಥನೆ ಮತ್ತು ದೇವ್ರ ವಾಕ್ಯದ ಅಭ್ಯಾಸ. ಎಷ್ಟು ಜನ ದೇವ್ರ ವಾಕ್ಯ ಓದ್ತೀನಿ ನಾನು ಕೇಳಬಾರ್ದು ಸೇವಕರು, ಅದ್ರ ಜಸ್ಟ್ ವೆಲ್ಕಮ್ ಟು ಒಂದು ಕನ್ಕ್ಲೂಷನ್. ಓದ್ತೀರಾ? ನ್ಯೂಸ್ ಪೇಪರ್ ಹಾಗೆ ಓದ್ತೀರಾ? ಓದೋದಿಲ್ಲ? ನ್ಯೂಸ್ ಕೇಳ್ತೀನಿ, ನ್ಯೂಸ್ ಪೇಪರ್ ಓದ್ತೀರಾ? ಓದಲ್ಲ, ಕೇಳಿಸ್ಕೊಂತೀರ? ಇವಾಗೆಲ್ಲ ಓದೋದು ಯಾರಿಗೆ ಟೈಮ್ ಇಲ್ಲ ಸರ್. ನ್ಯೂಸ್ ಪೇಪರ್ ಮೊಬೈಲ್ ಆನ್ ಮಾಡಿದ್ರೆ ಆಯ್ತು, TV9 ಎಲ್ಲ ಬರುತ್ತೆ. ಪೇಪರ್ ಓದ್ತೀನಿ ಯಾರು? ಓದಿದ್ರೆ ಮೊದಲು, ಈಗಿಲ್ಲ ಬಿಡ್ರಿ. ಮೊದಲು ಒಂದು 10 ವರ್ಷದಿಂದ 10-15 ವರ್ಷದಿಂದ ಓದ್ತಿದ್ರಲ್ಲ, ಪೇಪರ್ ಓದ್ತೀರಿ. ಹಾಗೆ ಬೈಬಲ್ ಕೂಡ ಜಸ್ಟ್ ಓದಬೇಕು. ಓದಿದ್ರೆ ಇಡೀ ಆದಿಕಾಂಡ ಒಂದೇ ಸಾರಿ ಕೂತು ಒಂದು ತಾಸಲ್ಲಿ ಪ್ರಯತ್ನ ಮಾಡಿ. ಯು ವಿಲ್ ಕಮ್ ಟು ನೋ ದ್ಯಾಟ್ ಅದು ಆದಿಕಾಂಡ ಏನಂತ, ಅದರ ಒಂದು ತಿರುಳು, ಅದರ ಒಂದು ಸಮರಿ, ಅದರ ಒಂದು ಸಾರಾಂಶ ನಿಮ್ಗೆ ಗೊತ್ತಾಗುತ್ತೆ. ಯಾವುದೇ ಪುಸ್ತಕ ಟ್ರೈ ಮಾಡಿ. ಪೌಲನು ತಿಮೋಥಿನಿಗೆ ಬರೆದ ಮೊದಲನೇ ಪತ್ರಿಕೆನೇ ಓದ್ರಿ. ಯೂದ ಎಷ್ಟಿದ್ದಾರೆ? ಎಷ್ಟು ವಚನ ಯೂದನ ಪತ್ರಿಕೆ? ಎಷ್ಟು ಓದಿದ್ರೆ? ಒಂದೇ ಸರಿ ಕೂತು ಓದಿಲ್ರಿ? ಎಲ್ಲರೂ ಓದ್ರಂಗೆ. ಪ್ರಕಟಣೆ ಓದ್ರಿ, ಒಂದು ತಾಸಲ್ಲಿ ಆಗುತ್ತಾ? ಓದ್ರಿ, ಸಂಪೂರ್ಣ ತಿಳ್ಕೊಳಕ್ಕೆ ಆಗ್ಲಿಕ್ಕಿಲ್ಲ, ಆದರೆ ನೀವು ಓದ್ರಿ ಒಂದ್ಸರಿ. ಆ ಥರ ಬೈಬಲ್ ನಾವು ಓದ್ಬೋದು. ಇನ್ನೊಂದು ಅಭ್ಯಾಸ ಮಾಡ್ಬೋದು. ನ್ಯೂಸ್ ಪೇಪರ್ ಅಭ್ಯಾಸ ಮಾಡೋದಿಲ್ಲಲ್ವ, ಬೈಬಲ್ ಅಭ್ಯಾಸ ಮಾಡಬೇಕು. ನ್ಯೂಸ್ ಪೇಪರ್ ಜಸ್ಟ್ ವಿಲ್ ರೀಡ್, ಬೈಬಲ್ ಯು ಶುಡ್ ಸ್ಟಡಿ. ಬೈಬಲ್ ಕೂಡ ಓದ್ಬೋದು, ಅದು ಮತ್ತು ಎರಡನೇದಾಗಿ ಅದು ಅಭ್ಯಾಸ ಮಾಡಬೇಕು. ಸ್ಟಡಿ, ಹೌ ಟು ಸ್ಟಡಿ ಬೇಕಾದ್ರೆ ಹೇಳ್ಕೊಡ್ತಾರೆ ಇನ್ ಫ್ಯೂಚರ್. ನಮಗೆ ಸ್ಟಡಿ ಮಾಡೋದು. ಮತ್ತು ಇನ್ನೊಂದು ಏನು ಮಾಡ್ಬೋದು? ಬಾಯ್ಪಾಠ ಮಾಡ್ಬೋದು. ಬಾಯ್ಪಾಠ ಮಾಡ್ತೀರಾ? ಇವಾಗ ಹಿಂದೆಲ್ಲ ಒಂದು 10-15 ವರ್ಷದಿಂದ ಚಿಕ್ಕದಾಗ ಮಾಡಿರ್ಬೋದು. ಇವಾಗ ನಾವು ಸೇವಕರಾಗಿ ಬಾಯ್ಪಾಠ ಮಾಡ್ತೀವ? ಕಳೆದ ಒಂದು ವಾರದಲ್ಲಿ ಯಾರಾದರೂ ಒಂದು ಬಾಯ್ಪಾಠ ವಚನ ಮಾಡಿದರೆ? ಒಂದೇ ವಾರದ ಹಿಂದೆ ಯಾರು ಮಾಡಿದ್ರಿ? ವಂಡರ್ಫುಲ್. ಯಾವ ವಚನ ಮಾಡಿದ್ರಿ? ಸರ್, ಎಫೆಸಿಯರ್ ಪುಸ್ತಕ ಸರ್, ಅದರಲ್ಲಿ 3ನೇ ಅಧ್ಯಾಯ 20ನೇ ವಚನ ಕಳೆದ ವಾರದಲ್ಲಿ. ಹಾಗೆ ನಾವೇನಂದರೆ ಬಾಯ್ಪಾಠ ಮಾಡೋದು ಭಾಳ ಪ್ರಾಮುಖ್ಯ ಸೇವಕರಿಗೆ. ಕೆಲವು ಪಾಸ್ಟ್ಗಳು ತುಂಬ ಚೆನ್ನಾಗಿ ಹೇಳ್ತಾರೆ ಬಾಯ್ಪಾಠ, ಕೆಲವರಿಗೆ ಹೇಳೋಕ್ಕೆ ಬರಲ್ಲ. ಅವ್ರು ನೋಡಿದ್ರೆ ಬರ್ತದೆ, ಅಂದರೆ ಬರಲ್ಲ. ಅವ್ರು ಬೈಬಲ್ ತೆಗಿಲಿಕ್ಕೆ ಬರ್ತದೆ, ಬೇರೆ ಬೈಬಲ್ ತೆಗಿಲಿಕ್ಕೆ ಆಗಲ್ಲ. ಸೊ ನಾವು ನಮ್ಮ ದೇವರ ವಾಕ್ಯ ಬಾಯ್ಪಾಠ ಮಾಡೋಣ. ನಾವು ಅಭ್ಯಾಸ ಮಾಡುವಾಗ ದೇವರು ಕೆಲವು ವಿಷಯ ಕಲಿಸ್ತಾರೆ, ಅವ್ರು ಬಾಯ್ಪಾಠ ಮಾಡೋಣ. ಅದು ನಮಗೆ ಇಟ್ಸ್ ಬಿಕಮ್ ವೆರಿ ಡಿಫಿಕಲ್ಟ್. ನಾವು ಚಿಕ್ಕವರಲ್ಲ. ಬಾಯ್ಪಾಠ ಅಂದರೆ ಚಿಕ್ಕ ಮಕ್ಕಳು ಅಂತ ಇಲ್ಲ, ನಾವು ಬಾಯ್ಪಾಠ ಮಾಡೋಣ. ನಾನು ಡಿಸೈಡ್ ಮಾಡಿದ್ದೇನೆ ಕೆಲವು ತಿಂಗಳಿಂದೆ, ತಿಂಗಳಲ್ಲಿ ಅಟ್ಲೀಸ್ಟ್ 1-2 ವಚನ ಬಾಯ್ಪಾಠ ಮಾಡ್ಬೋದ? ಈಸಿನಾ? ತಿಂಗಳಲ್ಲಿ ಒಂದಾದ್ರೂ ಮಾಡೋಣ. ಮುಖ್ಯವಾದ ವಚನಗಳು ಅದೇ ಇಟ್ಸ್ ನಾಟ್ ಸೊ ಭಾಳ ಕಷ್ಟ ಇಲ್ಲ. ನೀವು ನಿರ್ಧಾರ ಮಾಡಿಕೊಡ್ರಿ, ಒಂದು ಸವಾಲು ಮಾಡಿಕೊಡ್ರಿ. ಅಂದರೆ ಒಂದು ವೇಳೆ ಈ ಒಂದು ತಿಂಗಳಲ್ಲಿ 2 ವಚನ ಬಾಯ್ಪಾಠ ಮಾಡಲಿಂದರೆ 3 ದಿವಸ ಉಪವಾಸ ಇರ್ತೀರ. ಒಂದೇನಾದರೂ ಹಂಗೆ ಕಂಡೀಷನ್ ಮಾಡಿಕೊಡ್ರಿ. ನಿಮ್ಮದೇ ಅಂತ ಮಾಡೋಣ. ಅಂದರೆ ಹೀಗೆ ಅಂತ ಹೇಳ್ತೇನೆ. ಆದರೆ ಅಥವಾ ಒಂದು ಕಂಡೀಷನ್ ಮಾಡಿರಿ, 2 ವಚನ ಬಾಯ್ಪಾಠ ಮಾಡಿದ್ರೆ 5 ದಿವಸ ನಾನು ಮೊಬೈಲ್ ಮುಟ್ಟೋದಿಲ್ಲ. ಹೀಗೆ ಮಾಡ್ಬೋದಾ? ಹೀಗೆ ಮಾಡಿದರೆ ಕಲೀಲಿಕ್ಕೆ ಸಾಧ್ಯ. ಅಂದರೆ ನಮ್ಮನ್ನು ಸವಾಲು ಹಾಕೊಂಡಿದ್ದೆ. ನಮ್ದು ಯಾವುದೂ ಅಸಾಧ್ಯ ಇಲ್ಲ, ಎಲ್ಲವೂ ಸಾಧ್ಯ ಇದೆ. ಅದಕ್ಕೆ ದೇವ್ರು ನಮ್ಮ ಕತೆ ಗಾಡ್ ಹ್ಯಾಸ್ ಸೀನ್ ಅಸ್ ಸಮಥಿಂಗ್ ವೆರಿ ಗುಡ್ ಇನ್ ಅಸ್. ನಮ್ಮಲ್ಲಿ ಏನೋ ಭಾಳ ಒಳ್ಳೆ ದೇವ್ರು ನೋಡಿದ್ದಾರೆ, ಅದಕ್ಕೆ ಸೇವಕರು. ಓಕೆ. ಮತ್ತು ಎರಡನೇ ವಿಷಯ ಇಲ್ಲಿ ರೆಕಗ್ನೈಸಿಂಗ್ ಸೈನ್ಸ್ ಆ್ಯಂಡ್ ಬರ್ನ್ಔಟ್ಸ್ ಆ್ಯಂಡ್ ಟೇಕಿಂಗ್ ರೆಸ್ಟ್. ಅನೇಕ ಸಾರಿ ಸಾಕಪ್ಪ ಇದು ಏನು ಸೇವೆ ಮಾಡೋದು, ನಮ್ಗೆ ಏನು
ಎಷ್ಟೊಂದು ಸರಿ ಹಾಗೆ ಅನಿಸ್ತಲ್ಲ, ಎಷ್ಟೊಂದು ಸರಿ ಬೇಡ ಅಂತ ಅನಿಸ್ತದೆ, ಏನು ಸೇವೆ ಮಾಡೋದು. ಮತ್ತು ರೆಸ್ಟ್ ಪ್ರತಿದಿನ ಒಂದು ಅರ್ಧ ಗಂಟೆ ಮಲ್ಕೋತಾರೆ ಯಾರಾದರೂ? ಮಧ್ಯಾಹ್ನ ಊಟ ಆದ ನಂತರ ಅರ್ಧ ಗಂಟೆ, 2 ಗಂಟೆ ಅಲ್ಲ, 1 ತಾಸಲ್ಲ, ಓನ್ಲಿ ಹಾಫ್ ಆನ್ ಅವರ್ ಇನಫ್. ಹಾಫ್ ಆನ್ ಅವರ್ ಟು 45 ಮಿನಿಟ್ಸ್. ಎವ್ರಿ ಡೇ ಮಲಗಲ್ರಿ, ಯಾವಾಗಾರ ಒಂದು ದಿವಸ ಟೈರ್ಡ್ ಆದಾಗ ನೀವು ಒಂದು ಹ್ಯಾಬಿಟ್ ಮಾಡ್ಕೊಳ್ರಿ. ಡೈಲಿ 24 ಅವರ್ಸಲ್ಲಿ ನೈಟ್ ಬಿಟ್ಟು, ನೈಟ್ ಎಷ್ಟು ಸೇವಕರು ಅಟ್ಲೀಸ್ಟ್ ಒಂದು 6 ತಾಸು ಸಾಕು. ಈಗ ನಿಮ್ಗೆ ಏಜ್ ಆಗಿದೆ, ಅಬೌವ್ 40 6 ಅವರ್ಸ್ ಇಸ್ ಗುಡ್. 50 ಅಂದಮೇಲೆ 7 ಅವರ್ಸ್ ನೈಟ್. ಡೇ ಟೈಮಲ್ಲಿ ಕೂಡ ಹೋಲ್ ಡೇ ಬೆಳಗ್ಗೆ ಎದ್ದ ತಕ್ಷಣ ಎಷ್ಟೊಂದು ಕೆಲಸದಲ್ಲಿ ಬ್ಯುಸಿ ಇರ್ತಿರಲ್ಲ, ಅಟ್ಲೀಸ್ಟ್ ಮತ್ತೆ ಊಟ ಆದಮೇಲೆ ಹಾಫ್ ಆನ್ ಅವರ್ ಟು 40 ಹಾಫ್ ಆನ್ ಅವರ್ ಅರೌಂಡ್ ಹಾಫ್ ಆನ್ ಅವರ್ ಟು 40 ಮಿನಿಟ್ಸ್ ಒಂದು ಸ್ನ್ಯಾಪ್. ಜಸ್ಟ್ ಗುಡ್ ಫಾರ್ ಯುವರ್ ಹೆಲ್ತ್. ಇದು ಲಕ್ಸುರಿ ಅಲ್ಲ, ಫಾರ್ ಯುವರ್ ಹೆಲ್ತ್. ಬೇರೆಯವ್ರು ಏನು ಇರ್ತಾರೆ ಅದೆಲ್ಲ ಬೇಡ, ಬೇರೆಗೋಸ್ಕರ. ಇಟ್ ಈಸ್ ಫಾರ್ ಯುವರ್ ಸೆಲ್ಫ್, ಫಾರ್ ಯುವರ್ ಗುಡ್ ಹೆಲ್ತ್. ಇಟ್ ವಿಲ್ ಬೂಸ್ಟ್ ಯುವರ್ ನೆಕ್ಸ್ಟ್ ರಾತ್ರಿ 10 ಗಂಟೆವರೆಗೆ ನೀವು ಮತ್ತೆ ಆ್ಯಕ್ಟಿವ್ ಆಗಿರಲಿಕ್ಕೆ ಇಟ್ ವಿಲ್ ಗಿವ್ ಸ್ಟ್ರೆಂತ್, ನಿಮಗೆ ಬಲ ಬರುತ್ತೆ. ದಟ್ ಈಸ್ ನಾಟ್ ಸುಮ್ಮನೆ ನಾವು ಈಗ ರಿಸರ್ಚ್ ಮಾಡಿದ್ದಾರೆ. ವಿ ಶುಡ್ ಹ್ಯಾವ್ ಗುಡ್ ಸ್ನ್ಯಾಪ್ ಅಟ್ಲೀಸ್ಟ್ ಇನ್ ದ ಹಾಫ್ ಆನ್ ಅವರ್ ಫಾರ್ ಹಾಫ್ ಆನ್ ಅವರ್, 20 ಮಿನಿಟ್ಸು ಹಾಫ್ ಆನ್ ಅವರ್ ಮಾಡಿ. ಓಕೆ, ಅದನ್ನು ಮಾಡಲಿಕ್ಕೆ ನಮಗೆ ಕಷ್ಟ ಇದೆ. ಮತ್ತು ಡೀಲಿಂಗ್ ವಿತ್ ಲೋನ್ಲಿನೆಸ್ ಆ್ಯಂಡ್ ಡಿಸ್ಕರೇಜ್. ಅನೇಕ ಸಾರಿ ಒಬ್ಬಂಟಿಗರಾಗಿ ಇರ್ತೀವಿ ಮತ್ತು ಡಿಸ್ಕರೇಜ್ ಆಗ್ತೀವಲ್ಲ, ಬೇಸರ ಆಗಿರುತ್ತೆ. ಅದರೊಟ್ಟಿಗೆ ನಾವು ಡೀಲ್ ಮಾಡಲಿಕ್ಕಾಗಲ್ಲ, ಅದನ್ನು ಹೇಗೆ ಎದುರಿಸ್ಲಿಕ್ಕೆ ಆಗಲ್ಲ. ಅನೇಕ ನಿಮ್ಗೆ ಎಷ್ಟು ಫ್ರೆಂಡ್ಸ್ ಇದ್ದಾರೆ ಸರ್? ಎಷ್ಟು ಫ್ರೆಂಡ್ಸ್ ಇದ್ದಾರೆ ಫ್ರೆಂಡ್ಸ್ ಸರ್? ನೀವು ಸೇವಕರು, ನಿಮ್ಗೆ ಎಷ್ಟು ಫ್ರೆಂಡ್ಸ್ ಇದ್ದಾರೆ? 10 ಜನ ಫ್ರೆಂಡ್ಸ್ ಇದ್ದಾರೆ. ನೀವು ಪಾಸ್ಟರ್ಗೆ ವಕೀಲರು, ಇನ್ಸ್ಪೆಕ್ಟರ್ಸ್ಗಳು, ಪೊಲೀಸ್ಗಳು ಅಂಥೊಂಥರ ಫ್ರೆಂಡ್ಸ್ ಇರಬೇಕು. ಪಾಸ್ಟರ್ಸ್ ನೀವು ಬೇಡ, ಪಾಸ್ಟರ್ ನೀವು ಒಬ್ಬರೇ ಸಾಕು. ಪಾಸ್ಟರ್ ಫ್ರೆಂಡ್ಸ್ ಮಾಡ್ಕೋಬೇಡ್ರಿ. ಎಲ್ಲ ಪಾಸ್ಟರ್ ಪ್ರೇಯರ್ ಮೀಟ್ರೆ ನಿಮ್ಗೆ ಸಿಗ್ತಾರೆ. ನಿಮ್ಮ ಫ್ರೆಂಡ್ಸ್ ಎಂಥವ್ರು ಇರ್ಬೇಕು? ಆಟೋ ಡ್ರೈವರ್ಸ್, ಎಷ್ಟು ಆಟೋ ಡ್ರೈವರ್ ಫ್ರೆಂಡ್ಸ್ ಅದ ನಿಮಗೆ? ಆಟೋ ಡ್ರೈವರ್ಸ್. ಡಾಕ್ಟರ್ಸ್ ಫ್ರೆಂಡ್ಸ್ ಅದ ರೀ? ಡಾಕ್ಟರ್ಸ್ ನರ್ಸ್ಗಳು ಫ್ರೆಂಡ್ಸ್ ಅದ ರೀ? ಪ್ರಿನ್ಸಿಪಲ್ಗಳು, ಯಾವ ಕಾಲೇಜ್ ಪ್ರಿನ್ಸಿಪಲ್ಗಳು, ವಕೀಲರು. ಸೊ ಯು ಶುಡ್ ಮೇಕ್ ಫ್ರೆಂಡ್ಶಿಪ್ ವಿತ್ ಡಿಫ್ರೆಂಟ್ ಕೈಂಡ್ ಆಫ್ ಪೀಪಲ್. ಇಂತಿಂಥವರೆಲ್ಲ ಫ್ರೆಂಡ್ಸ್ ಇರಬೇಕು. ಯಾವ ಕ್ಷೇತ್ರದಲ್ಲಿ ಹೋದರೂ ನೀವು ಅಲ್ಲಿ ನೀವು ಅಗತ್ಯ ಎಲ್ಲಿರುತ್ತೆ ಅಲ್ಲಿ ನಿಮ್ಗೆ ಇಮಿಡಿಯೇಟ್ಲಿ ಫೋನ್ ಮಾಡಿದ್ರೆ ಹಿಂಗಿರ್ಬೇಕು. ಕೀಪ್ ಸಚ್ ಫ್ರೆಂಡ್ಸ್. ಒಬ್ಬರಲ್ಲ, ಭಾಳ ಜನ ಫ್ರೆಂಡ್ಸ್ ಇರಬೇಕು. ಓಕೆ, ನರ್ಸಿಂಗ್ ಕಾಲೇಜ್ ಹೋದ್ರಿ, ನರ್ಸ್, ಡಾಕ್ಟರ್ ಅಲ್ಲಿ ಹೋದ್ರಿ, ನೀವು ಸೇವಕರು. ಆ ಡಾಕ್ಟರ್ ಭಾಳ ಚೆನ್ನಾಗಿ ಫ್ರೆಂಡ್ ಇದ್ದರೆ, ಯಾರೋ ಹಾಸ್ಪಿಟಲ್ ಪೇಷಂಟ್ ಇದ್ದರೆ, ಇವ್ರಿಗೋಸ್ಕರ ಜೋಲ್ಪುರೆ ಇವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ. ನೀವು ಪ್ರಾರ್ಥನೆ ಮಾಡ್ತೀರಾ, ಪ್ರಾರ್ಥನೆ ಮಾಡಿ ಮನೆಗೆ ಹೊರಟಿಗೆ ಅವ್ರು ಹೀಲಾಗಿ ಡಿಸ್ಚಾರ್ಜ್ ಆಗಿ ಹೋಗ್ತಾರೆ. ಅದರ ಕ್ರೆಡಿಟ್ ವಿಲ್ ಗೋ ಟು ದ ಡಾಕ್ಟರ್, ಯುವರ್ ಫ್ರೆಂಡ್. ಈಗ ಯಾರೋ ಡಾಕ್ಟರ್ ಹೇಳಿದ್ರು, ಅವ್ರು ಯಾರೋ ಪಾದ್ರಿಯವ್ರು ಬಂದು ಪ್ರಾರ್ಥನೆ ಮಾಡಿದ್ರು, ನಾನು ಚೆನ್ನಾಗಾದೆ. ಗಾಡ್ ವಿಲ್ ಹೀಲ್. ಡಾಕ್ಟರ್ ನಿಮ್ಮ ಫ್ರೆಂಡ್ ಮೆಡಿಸಿನ್ ಕೊಟ್ಟಿದ್ದಾರೆ, ಬಟ್ ದೇವ್ರ ನಂಬಿಕೆ, ದೇವ್ರ ಒಂದು ಉದ್ದೇಶದ ಆ ವ್ಯಕ್ತಿಯಲ್ಲಿ ಕಾರ್ಯ ಆಗಲಿಕ್ಕೆ. ಸೊ ನೀವು ಪ್ರಾರ್ಥನೆ ಮಾಡಿದ್ರೆ ದೇವ್ರು ನಿಮ್ಮನ್ನು ಉಪಯೋಗಿಸ್ಕೊಂಡ್ರು, ಆ ವ್ಯಕ್ತಿ ಹೀಲ್ ಆದರೂ, ಗುಣ ಹೊಂದಿ ಮನೆಗೆ ಹೋದ್ರು. ಮಹಿಮೆ ಯಾರಿಗೆ? ದೇವರಿಗೆ ಅಲ್ಟಿಮೇಟ್ಲಿ. ಬಟ್ ಕ್ರೆಡಿಟ್ ಯಾರಿಗೆ ಹೋಗುತ್ತೆ? ಪಾಸ್ಟರ್ ನಿಮ್ಮ ಫ್ರೆಂಡ್ಗೆ. ಅಲ್ಟಿಮೇಟ್ಲಿ ನೀವು ಆಶೀರ್ವಾದ ಹೊಂದಲ್ಪಡ್ತೀರಿ. ಸೊ ಹೀಗೆ ನಾನು ಹೇಳೋಂಥ ತಾತ್ಪರ್ಯ ಅಂದರೆ, ಮೋರ್ ಫ್ರೆಂಡ್ಸ್. ನೀವು ಡಿಸ್ಕರೇಜ್ ಆದಾಗ, ಲೋನ್ಲಿನೆಸ್, ಒಬ್ಬಂಟಿಗರಾಗಿರುವಾಗ, ಯಾರಪ್ಪ ಅಂತಂದಾಗ ದೇರ್ ಮಸ್ಟ್ ಬಿ ಸಮ್ಮನ್ ಟು ಕಾಲ್, ಅವರಿಗೆ ಫೋನ್ ಮಾಡಲಿ. ಸೊ ಹ್ಯಾವ್ ಮೆನಿ ಫ್ರೆಂಡ್ಸ್. ದಯವಿಟ್ಟು ಇದು ನೀವು ರಿಟರ್ನ್ ಹೋದಾಗ ಟ್ರೈ ಟು ಮೇಕ್ ಗುಡ್ ಫ್ರೆಂಡ್ಸ್. ವಕೀಲರು ಫ್ರೆಂಡ್ಸ್ ಮಾಡ್ಕೊಳ್ಳೋ ದಯವಿಟ್ಟು. ನಾವು ಪಾಸ್ಟ್ಗಳು, ನಾವು ಸೇವಕರಂತ ನಾವು ಸ್ವಲ್ಪ ಕೆಲವು ಜನರಿಗೆ ದೂರ ಇಡ್ತೀವಿ. ಪೊಲೀಸರಿಗೆ ನನಗೆ 8 ಜನ ಬೆಸ್ಟ್ ಪೊಲೀಸ್ ಫ್ರೆಂಡ್ಸ್ ಅದ. ಫ್ರೆಂಡ್ಸ್ ಮಾಡ್ಕೊಳ್ರಿ, ಏನು ತಪ್ಪಿಲ್ಲ. ಫ್ರೆಂಡ್ಸ್ ಹೆಂಗೆ ಮಾಡ್ಕೊಳ್ಳೋದು, ಫ್ರೆಂಡ್ಶಿಪ್ ಹೆಂಗೆ ಮಾಡ್ಬೇಕು ಅಂತ ಬೇಕಾದ್ರೆ ಕಲಿಸ್ತಾರೆ ಅಣ್ಣ, ಮಾಡೋಣ. ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು ಬರಲ್ಲ ನಮಗೆ. ಆ್ಯಕ್ಚುಲಿ ಕ್ರೈಸ್ತರಿಗೆ ನಮ್ಮ ಗುಂಪು ಇಷ್ಟೇ. ಕ್ರೈಸ್ತರು ಪಾದ್ರಿಯಲ್ಲಿ ಒಂದು ಪ್ರೇಯರ್ ಗುಂಪು ಇಷ್ಟೇ. ಸಭೆ ಚರ್ಚ್ಗೆ ಹೋಗ್ತೀವಿ, ನಮ್ಮ ಸಭೆಗೆ ಬರೋಂಥ ಜನರು ಅಷ್ಟೇ. ಅದು ಅವರೆಲ್ಲ ಬೇಕು. ಅವ್ರಿಗೆ ಬಿಟ್ಟು ಕೂಡ ಇನ್ನೂ ಸಮಾಜದಲ್ಲಿ ಅನೇಕ ಜನರಿದ್ದಾರೆ ಅಲ್ರಿ, ಸುಮ್ಮನೆ ಇರಬೇಕು. ಅಂಥವ್ರಿಗೆ ಸ್ನೇಹಿತರು ಮಾಡ್ಕೊಡ್ರಿ. ಬೇಡ್ಕೊಳ್ಳೋರು ಫ್ರೆಂಡ್ಸ್ ಅದಾರೆ, ಬೇಡ್ಕೊಳ್ತಾರೆ ರೋಡ್ ಮೇಲೆ ಅಂಥವ್ರು ಯಾರು ಫ್ರೆಂಡ್ಸ್ ಅದಾರೆ ನಿಮಗೆ?
ನಿಮ್ಗೆ ಅದನ್ನೇ ವೆರಿ ಗುಡ್. ಒಬ್ರಿಗೆ ಅದ ಸ್ಟೇಷನ್ ಹೋಗ್ತೀರಿ, ಬಸ್ ಸ್ಟ್ಯಾಂಡ್ ಹೋಗ್ತೀರಿ, ನೀವು ನೋಡ್ತೀರಿ ಯಾವಾಗಲೂ ಆ ವ್ಯಕ್ತಿ ಅಲ್ಲಿ ಕೂತಿರ್ತಾನೆ. ಫ್ರೆಂಡ್ ಮಾಡ್ಕೊಂಡಿದ್ರಿ, ಮಾತಾಡಿದ್ರಿ, ಅವ್ರಿಗೆ ದೇವರು ಪರಲೋಕ ತಗೊಂಡು ಹೋಗ್ಲಿಕ್ಕೆ ಅವರಿಗೆ ಯಾರು ತಗೊಂಡು ಹೋಗ್ತಾರೆ? ಯಾರು ಹೇಳ್ತಾರೆ ಸುಮ್ಮತ್ತೆ? ಯಾರು ಜವಾಬ್ದಾರಿ? ಆ ಬೇಡ್ಕೊಳ್ಳೋ ವ್ಯಕ್ತಿ ಕೂಡ ಮನುಷ್ಯ ಅಲ್ಲ, ಆ ವ್ಯಕ್ತಿ ಕೂಡ ಪರಲೋಕ ಬೇಕು, ಯೇಸು ಕ್ರಿಸ್ತನ್ ಬೇಕು. ಯೇಸು ಕ್ರಿಸ್ತನ್ ಕೂಡ ಬೇಡ್ಕೊಳ್ಳೋಂಥ ವ್ಯಕ್ತಿ ಬೇಕು. ಸೊ ಇದು ನಮ್ಮ ಸವಾಲು. ನೀವು ಯಾವಾಗ ಕುಂತು ನೋಡ್ರಿ, ಬೇಡ್ಕೊಳ್ಳಿ ಅಂತ ನೋಡಿ, ಪಕ್ಕದಲ್ಲಿ ಹೋಗಿರ್ತಾರೆ, ಚಪ್ಪಲಿ ಮಾಡಿರ್ತಾರೆ, ಕಂಬ ಕುಂತಿರ್ತದೆ, ಹೋಗಿ ಪಕ್ಕದಾಗ ಕೂತ್ಬಿಡ್ರಿ. ಹಿ ವಿಲ್ ಟೆಲ್ ಯು ಸ್ಟೋರಿ, ಓನ್ ಸ್ಟೋರಿ ಹೇಳ್ತಾರೆ. ಸ್ವಲ್ಪ ಮಾತಾಡ್ತೀವಿ, ಇದು ಹೆಂಗೆ, ಎಷ್ಟು ಚಪ್ಪ ಸೇವ್ ಮಾಡಿ ಈಗ ಕೆಲಸ ಮಾಡ್ತೀವಿ, ಚಪ್ಪಲಿ ಎಷ್ಟು ಯಾವ ಮೊದಲು ಮಾಡೋದು, ಹಂಗಾಗಿ ಮಾಡಿದ್ರೆ ಎಲ್ಲ ನಮ್ಮ ಕನೆಕ್ಷನ್ ಸಿಕ್ಕು. ನಮ್ಮೂರೇ ನಮ್ಮ ಫ್ರೆಂಡ್ ಆ ಊರು ಇರ್ತಾರೆ. ಸೊ ಹಂಗೆ ಫ್ರೆಂಡಾಗಿ ಬರ್ತಾನೆ. ಪಕ್ಕದ ಅಂಗಡಿದ್ರು ಹೋಗಿ ಟೀ ತಂದು ಕೊಡ್ರಿ, ಟೀ ಬರ್ಕೊಂಡು ಟೀ ಕುಡೀರಿ. ಅವ್ನು ಚಪ್ಪಲಿ ಹೊಲಿತಾನೆ, ಹೋಗ್ಲಿ ನೋಡ್ಕೊಳ್ಳೋಣ, ಕಸ್ಟಮರ್ ಬರ್ತಿರ್ತಾನೆ ನೋಡ್ಕೊಳ್ಳೋಣ. ಅಲ್ಲಾಂದರೆ ಚಪ್ಪಲಿ ಹೊಲಿ ಯಾರೋ ಪೊಲೀಸ್ ಬರ್ತಾನೆ, ನೀವು ಚೆನ್ನಾಗಿ ಸುಮ್ಪೇಟ್ ಹಾಕೊಂಡು ಚೆನ್ನಾಗಿರ್ತೀರ ನೋಡಿ, ಅವನೇ ಇಂಟ್ರಡ್ಯೂಸ್ ಮಾಡ್ತಾನೆ. ಸರ್ ಇವರು ಸರ್ ರಾಮು ಅಂತಾರೆ ಸರ್, ಇವರು ಸರ್ ಯಾವಾಗಲೂ ಯೇಸು ಕ್ರಿಸ್ತನ ಬಗ್ಗೆ ಹೇಳ್ತಾರೆ ಸರ್ ಪೊಲೀಸರು ಅಂತ ಅವನೇ ಹೇಳ್ಬಿಡ್ತಾನೆ. ಆ ಪೊಲೀಸರು ನಿಮ್ಮ ಫ್ರೆಂಡ್ ಆಗ್ತಾರೆ. ಸೊ ನಾನು ಹೇಳ್ತಾ ಇದು ಪ್ರಾಸೆಸ್. ಸೊ ನಾನು ಹೀಗೆ ಮಾಡ್ತೀನಿ. ಸೊ ಹೀಗೆ ಮಾಡುವಾಗ ನಿಮ್ಮೊಂದು ಒಂಟಿತನ ಹೋಗ್ಲಿಕ್ಕೆ ಸಾಧ್ಯ, ಒಂಟಿತನ ಬಿಡಿಸ್ಕೊಳ್ಳಿ. ಆಮೇಲೆ ನಾಲ್ಕು ಬ್ಯಾಲೆನ್ಸಿಂಗ್ ಫ್ಯಾಮಿಲಿ ಆ್ಯಂಡ್ ಮಿನಿಸ್ಟ್ರಿ. ವೈಯಕ್ತಿಕವಾಗಿ ನಮ್ಮ ಆತ್ಮೀಯ ಜೀವನದಲ್ಲಿ ಅನೇಕ ಸಾರಿ ಗ್ಲಾಡಿಸ್ ಆ್ಯಂಡ್ ಅನೇಕ ಸಾರಿ ನಾವು ಹೆಂಡತಿ, ಮಕ್ಕಳು ಮತ್ತು ಸೇವೆ, ಇದು ನಾವು ಸರಿಯಾಗಿ ಬ್ಯಾಲೆನ್ಸ್ ಮಾಡಲಿಕ್ಕೆ ಭಾಳ ಕಷ್ಟ ಸೇವಕರಿಗೆ. ಸೇವೆ ಒಂದೇ ನಾವು ಅಂತೀವಿ. ಫಸ್ಟ್ ನೀವು ನಾವು ನನ್ನ ಹೆಂಡತಿಗೆ ಮದುವೆ ಮಾಡ್ಕೊಂಡಿಲ್ಲ, ಹೆಂಡತಿ ಫಸ್ಟ್. ನಾನು ನನ್ನ ಸೇವೆ ಫಸ್ಟ್ ಮನೇಲಿ, ಹೆಂಡತಿಗೆ ಬಿಟ್ಟು ಬೇರೆ ಕಡೆ ಎಲ್ಲಿ ಸೇವೆ ಮಾಡಲಿ? ಫಸ್ಟು ಮನೇಲಿ. ಯೆರೂಸಲೇಮ್ ಮೊದಲು, ನನ್ನ ಸಾಕ್ಷಿ ಯೆರೂಸಲೇಮಲ್ಲಿ, ಆಮೇಲೆ ಅಲ್ಲಿ ಯೂದಾಯ, ಆಮೇಲೆ ಸಮಾರಿಯ, ಆಮೇಲೆ ಲೋಕದ ಕಟ್ಟೆ ಕಡೆ. ಅದೆಲ್ಲ ಲೋಕದ ಕಟ್ಟೆ ಕಡೆ ಹೋಗ್ಲಿಕ್ಕೆ ನಾವು ಚೆನ್ನಾಗಿ ಬರುತ್ತೆ. ಮನೇಲಿ ಇದು ಕಷ್ಟ ಸೇವಕರ. ಅದಕ್ಕೆ ಇದು ನಾವು ಕಲಿಯೋಣ. ಫಸ್ಟ್ ವಿಲ್ ಗಿವ್ ಅವರ್ ಬೆಸ್ಟ್ ಟು ಅವರ್ ಫ್ಯಾಮಿಲಿ. ಯಾರೋ ನಿಮ್ಮ ವಿಶ್ವಾಸಿಗಳು ನಿಮ್ಮ ಸಭೆಯಲ್ಲಿದ್ದರು, ಅವ್ರ ಕಷ್ಟ ಏನಿದ್ರು ಫೋನ್ ಮಾಡಿದ ತಕ್ಷಣ ಹೋಗ್ಬಿಡ್ತೇವೆ. ಅಲ್ಲೇ ನಾವು ಹೆಂಡತಿ ಫೋನ್ ಮಾಡಿದ್ರು ಹೋಗ್ತೇನೆ, ನೀರು ಬೆಳಗ್ಗೆ ಫೋನ್ ಮಾಡಿ ಸಾಯಂಕಾಲ ಹೋಗ್ತೀವಿ ನನಗೆ, ಯಾಕೆ ಸೇವೆನೇ ಇದ್ದೀವಿ. ಅವ್ರಿಗೆ ಎಷ್ಟು ನೀಡೋದಂದರೆ ಮನೆಗೂ ನೀಡೋದು ನಮ್ಮ ಅಗತ್ಯ ಇದೆ. ಫಸ್ಟ್ ಅಷ್ಟು ನನ್ನ ಕುಟುಂಬವನ್ನು ಸಂರಕ್ಷಣೆ ಮಾಡುವಂಥದ್ದು, ಕುಟುಂಬ ನೋಡ್ಕೊಂಡು ಹೋಗುವಂಥದ್ದು, ಆತ್ಮಿಕವಾಗಿ ಬೆಳೆಸುವಂಥದ್ದು ಎಲ್ಲ ನಾನು ಕೊಡುವಂಥದ್ದೆಲ್ಲ ಕುಟುಂಬ ಮೊದಲು. ಸೇವೆ ಇದೆ ಅನೇಕ ಸಾರಿ. ಒಂದು ಸಾರಿ ಸೇವೆ ಮೊದಲು ಪ್ರಾಮುಖ್ಯತೆ ಕೊಡಬೇಕಾಗುತ್ತೆ, ಕುಟುಂಬ ಆಮೇಲೆ. ಆದರೆ ಸನ್ನಿವೇಶಕ್ಕೆ ಅನುಸಾರ. ಆದರೆ ಪ್ರಥಮವಾಗಿ ನನ್ನ ಕುಟುಂಬವನ್ನು ಪರಿಪಾಲನೆ ಮಾಡ್ಕೊಂಡು ಬರುವಂಥ ಜವಾಬ್ದಾರಿ ನಂದು. ನನ್ನ ಪಾತ್ರೆ ಆಗಿದೆ ನನ್ನ ಸಭೆ, ನನ್ನ ಪಾಸ್ಟರ್ ಸೇವಕ. ಆದರೂ ನನ್ನ ಸೇವೆ ಕುಟುಂಬ ಸೇವೆ ಮಾಡಲಿಕ್ಕೆ. ಓಕೆ, ಇದು ನಾವು ಬ್ಯಾಲೆನ್ಸ್ ಮಾಡೋಕ್ಕೆ ನಾವು ಪ್ರಯಾಸಪಡೋಣ. ಪ್ರಶ್ನೆಗಳು ಅಲ್ಲಿ ಅವರು ರಿಫ್ರೆಶ್ ಸ್ಪಿರಿಚುಯಾಲಿಟಿ, ಆತ್ಮಿಕ ಜೀವನ ಹೇಗೆ ನೀವು ರಿಫ್ರೆಶ್ ಮಾಡ್ತೀರಿ? ರಿಫ್ರೆಶ್ ಮಾಡ್ತೀವಲ್ಲ ಕಂಪ್ಯೂಟರಲ್ಲೆಲ್ಲ ರಿಫ್ರೆಶ್, ಮತ್ತು ಹೊಸದಾಗಿ ಹೇಗೆ ಮಾಡ್ತೀರಿ ಅಂತ ನಾವು ಡಿಸ್ಕಸ್ ಮಾಡ್ತೀವಿ. ಇಸ್ ನೋ ಟೈಮ್. ಇನ್ ವಾಟ್ ವೇ ಹ್ಯಾಸ್ ಯುವರ್ ಫ್ಯಾಮಿಲಿ ಬೀನ್ ಎಫೆಕ್ಟೆಡ್ ಬೈ ಮಿನಿಸ್ಟ್ರಿ? ನೀವು ಸೇವೆ ಮಾಡ್ತಾ ಇದ್ದೀರಲ್ಲ, ಸೇವೆ ಮಾಡೋ ಕಾರಣ ನಿಮ್ಮ ಕುಟುಂಬಕ್ಕೆ ಹೇಗೆ ಅದು ಪರಿಣಾಮ ಆಗಿದೆ? ನಕಾರಾತ್ಮಕವಾಗಿ ಆಗಿದೆನಾ? ಸೇವೆ ಮಾಡಲಿಕ್ಕೆ ನಾವು ಭಾಳ ಆಸಕ್ತಿಯಿಂದ ಮಾಡ್ತೀವಿ. ಅದರಿಂದ ನಮ್ಮ ಕುಟುಂಬದ ಮೇಲೆ ಯಾವ ರೀತಿಯ ಪರಿಣಾಮ ಬೀರಿದೆ? ನೀವೆಲ್ಲಿ ಹೋಗ್ತೀರಿ, ಯಾವ ಊರಿಗೆ ಹೋಗ್ತೀರಿ, ಎಲ್ಲಿ ಸೇವೆ ಮಾಡ್ತೀರಿ, ನಿಮ್ಮ ಮನೆಗೆ ಗೊತ್ತಿರ್ತದ? ಅನೇಕ ಸಾರಿ ಗೊತ್ತಿರೋದು, ಕೆಲವೊಂದು ಸಾರಿ ಗೊತ್ತಿರ್ತದೆ, ಕೆಲವೊಂದು ಸಾರಿ ಗೊತ್ತಿರಲ್ಲ. ಯಾವಾಗಲೂ ಗೊತ್ತಿರಲ್ಲ.
ಎಮರ್ಜೆನ್ಸಿ ಹೋಗ್ಬಿಡ್ತೀವಿ. ಹೋದಾಗ ಫೋನ್ ಮಾಡಿ, ನಾ ಇಂಥ ಊರಲ್ಲಿದ್ದೀನಿ, ಇಲ್ಲಿದ್ದೀನಿ, ಇಂಥ ಸೇವೆ ಮಾಡಿ ಇಲ್ಲಿದ್ದೀನಿ, ಬರ್ತೀನಿ, ಮನೆಗೆ ಎಷ್ಟೊತ್ತು ಬರ್ತೀನಿ ಹೇಳ್ರಿ. ಎಷ್ಟು ಜನರು ಮಧ್ಯಾಹ್ನ ಮನೇಲಿ ಊಟ ಮಾಡ್ತೀರಿ? ಎಲ್ಲರೂ ಮನೆಗೆ ಹೋಗ್ತೀರಾ? ಅಂದರೆ ನೀವು ಒಂದೇ ಊರಲ್ಲಿದ್ದರೆ ಓಕೆ, ನೀವೆಲ್ಲ ಸೇವೆಗೆ ಹೋದಾಗ ಬರ್ಲಿಕ್ಕಾಗಲ್ಲ, ಆಗಲ್ಲ. ಅದು ದಟ್ ಈಸ್ ಅನಿವಾರ್ಯ. ಅದು ಏನು ಮಾಡ್ಲಿಕ್ಕಾಗಲ್ಲ. ಅಲ್ಲಿ ಬೇರೆ ಊರಿಗೆ ಹೋಗಿ ಮತ್ತೆ ಮನೆ ಬಂದು ಊಟ ಮತ್ತೆ ಹೋಗ್ಲಿಕ್ಕಾಗಲ್ಲ. ಆದರೆ ಊರಲ್ಲಿದ್ದು ಅದೇ ಊರಲ್ಲಿದ್ದರೆ ಮನೆ ಅಲ್ಲೇ ಇದೆ, ಆದರೂ ಊಟ ಕರೆಕ್ಟ್ ಸರಿ ಹೋಗಲ್ಲ. ಅದೇ ಅಂದರೆ ರೊಟ್ಟಿ ಬೇಳೆ ಮಾಡಿ ಹೊರಗೆ ಸ್ವಲ್ಪ ಹೋಟೆಲ್ ಊಟ ಮಾಡಿ ಹೋಗಿ ಸ್ವಲ್ಪ ಹಣ ಇರ್ಬೋದು. ಸೊ ನಾನು ಹೇಳ ಗೋ ಹೋಮ್, ಅದೇನೇನು ನಿಮ್ಮ ಹೆಂಡತಿ ಏನು ಅಡುಗೆ ಮಾಡಿರ್ತಾರೆ ಮನೇಲಿ, ಈಟ್ ವಿತ್ ಇಬ್ಬರು ಕೂತೊಟ್ಟು ಮಾಡಿ, ಆಮೇಲೆ ಒಂದು ಅರ್ಧ ಗಂಟೆ ಮಲ್ಕೊಡು, ದೆನ್ ಗೋ ಟು ಮಿನಿಸ್ಟ್ರಿ ಅಗೇನ್. ಎರಡನೇ ವಿಷಯ ಫೈನಾನ್ಷಿಯಲ್ ಮತ್ತು ಪ್ರಾಕ್ಟಿಕಲ್ ಸ್ಟ್ರಗಲ್ಸ್. ಕೆಲವೊಂದು ಹಣಕಾಸಿನ ವಿಷಯ ಬರುವಾಗ ಭಾಳ ನಾವು ಸ್ಟ್ರಗಲ್ ಮಾಡ್ತೀವಿ. ಇನ್ವೆಸ್ಟ್ಮೆಂಟ್, ಆಮೇಲೆ ಎಸೆನ್ಷಿಯಲ್ ಸ್ಪೆಂಡಿಂಗ್ಸ್, ಎಲ್ಲಿ ಇನ್ವೆಸ್ಟ್ ಮಾಡ್ತಾಯಿದ್ವಿ ನಮ್ಮ ಹಣ, ಆಮೇಲೆ ಎಲ್ಲಿ ನಾವು ಸ್ಪೆಂಡ್ ಮಾಡ್ತೀವಿ, ಎಲ್ಲಿ ಖರ್ಚು ಮಾಡ್ತೀವಿ, ಮತ್ತು ಎಲ್ಲಿ ನಾವು ಸ್ವಲ್ಪ ಸೇವಿಂಗ್ ಮಾಡ್ತೀವಿ. ಇದು ಭಾಳ ಮುಖ್ಯ. ಇದರಲ್ಲಿ ಕೂಡ ನಮಗೆ ಸ್ವಲ್ಪ ಕಷ್ಟ ಇದೆ. ನಮ್ಗೆ ಸಿಗೋದೇ ಸ್ವಲ್ಪ ಹಣ, ಅದರಲ್ಲಿ ಸೇವಿಂಗ್ಸ್ ಮಾಡಲಿಕ್ಕೆ ಆಗಲ್ಲ. ಆಮೇಲೆ ಖರ್ಚು ಹೆಚ್ಚು. ಅದೇ ನಮ್ಮ ಕಡೆ ಬೀದರ್ ಕಡೆ ಹೇಳ್ತಾರೆ, ಅಂದರೆ ಹಾಸಿಗೆ ಇದ್ದಷ್ಟೇ ಕಾಲು, ಎಲ್ಲ ಕಡೆ ಎಲ್ಲ ಇರ್ತದೆ. ಓಕೆ, ಸೊ ಅದರ ಅರ್ಥ ಅಂದರೆ ಎಷ್ಟು ಇರ್ತೋ ಅಷ್ಟರೊಳಗೆ ನಾವು ಅಡ್ಜಸ್ಟ್ ಮಾಡ್ಕೋಬೇಕು, ಜಾಸ್ತಿ ಮಾಡಬಾರ್ದು. ಇನ್ಕಮ್ ನಮಗೆ ತಿಂಗಳಿಗೆ 20,000 ಅಂತ ತಿಳ್ಕೊಳ್ಳಿ. ತಿಂಗಳಿಗೆ ಖರ್ಚು ಎಷ್ಟು? 25,000 ಎಂತ ಹೇಳಿ, 30,000. ಒಬ್ರಿಗೆ 30, 40 ಆಗ್ತದೆ, 50 ಆಗ್ತದೆ. ಕ್ರೆಡಿಟ್ ಕಾರ್ಡ್ ಇದೆಯಪ್ಪ, ಯಾರ ಹತ್ರ ಕ್ರೆಡಿಟ್ ಕಾರ್ಡ್ ಇದೆನಾ? ಏನು ಜೋಧಪಣ ಕ್ರೆಡಿಟ್ ಕಾರ್ಡ್ ಇದೆ? ಕ್ರೆಡಿಟ್ ಕಾರ್ಡ್ ಇದೆ ಸ್ವಲ್ಪ ಡೇಂಜರ್. ಕ್ರೆಡಿಟ್ ಕಾರ್ಡ್ ಈಸ್ ಡೇಂಜರ್ ಸ್ವಲ್ಪ ಮಟ್ಟಿಗೆ. ಯಾಕಂದರೆ ನಮ್ಗೆ ಎಷ್ಟು ಖರ್ಚು ಮಾಡ್ಬೋದು. ನೀವು ಬ್ಯಾಂಕಲ್ಲಿ 0 ಬ್ಯಾಲೆನ್ಸ್ ಇದ್ದರೂ ನೀವು ಅದು ಯೂಸ್ ಮಾಡ್ಬೋದು, ಬಟ್ ಅದು ರಿಕವರಿ ಮಾಡಲಿಕ್ಕಾಗಲ್ಲ. ಅದು ಇನ್ಕಮೇ ಇಷ್ಟಿರಲ್ಲ, ಬಟ್ ಎಕ್ಸ್ಪೆಂಡಿಚರ್ ತುಂಬ ಹೋಗುತ್ತೆ. ಸೊ ಅದಕ್ಕೆ ನಾವು ಸ್ವಲ್ಪ ವಿ ಶುಡ್ ಬಿ ಲಿಟಲ್ ಕೇರ್ಫುಲ್ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿದ್ರೆ. ನನಗೆ ನೆಕ್ಸ್ಟ್ ಸರಿ ಬ್ಯಾಂಕಲ್ಲಿ ಹೋದರೆ ಸರ್ ಎಷ್ಟೊಂದು ಸರಿ ಆಫರ್ ಮಾಡ್ತಾರೆ, ಸರಿ ನೋ ನನಗೆ ಬೇಡ ಕ್ರೆಡಿಟ್ ಕಾರ್ಡ್ ಅಂತ. ಯಾಕಂದರೆ ಅದು ಫ್ರೀ, ಯಾಕಂದರೆ ಅದು ಹಿಂಗಿರುತ್ತೆ, ಫ್ರೀ ಹಣ ಯಾರಿಗೂ ಬೇಕಷ್ಟು ಖರ್ಚು ಮಾಡೋದು. ಬಟ್ ಅದು ಕಟ್ಲಿಕ್ಕೆ ಬಂದಾಗ ನಾವು ರಿಟರ್ನ್ಸ್ ಮಾಡೋದು ಕಷ್ಟ. ಲಿಟಲ್ ಕೇರ್ಫುಲ್. ಸೊ ಹಾಗೆ ನಾವು ಇನ್ವೆಸ್ಟ್ ಮಾಡಲಿಕ್ಕೆ ತುಂಬ ಸವಾಲಿದೆ. ಒಂದು ವಚನ ಫಿಲಿಪಿ 4:19 ಯಾರೋ ಓದ್ತಾರೆ ಈ ಕಡೆ. ಫಿಲಿಪಿದವರಿಗೆ 4ನೇ ಅಧ್ಯಾಯ 19. ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. ಇದು ಪೌಲನು ಫಿಲಿಪಿ ಸಭೆಗೆ ಹೇಳ್ತಿದ್ದಾರೆ, ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸ್ತಿದ್ದೇವೆ. ಸೊ ಇಲ್ಲಿ ನಮಗೆ ಬರುವಂಥ ಹಣ ಕೊರತೆ, ಸ್ಪೆಷಲಿ ಹಣದ ಮೂಲಕನೇ. ಹಣ ಇದ್ದರೆ ಎಲ್ಲ ನಾವು ಪರ್ಚೇಸ್ ಮಾಡ್ಬೋದು, ಮನೆ ತಗೊಳ್ಬೋದು, ಕಾರ್ ತಗೊಳ್ಬೋದು, ವೆಹಿಕಲ್ ತಗೊಳ್ಬೋದು, ಏನಿಲ್ಲ. ಸೊ ಈ ಹಣ ವಿಷಯ ಬರುವ ನಮಗೆ ಎಲ್ಲ ಕೊರತೆಯನ್ನು ನೀಗಿಸ್ಲಿಕ್ಕೆ ಸಾಧ್ಯ. ಯಾರಿಗೆ? ಯಾರು ನೀಗಿಸ್ತಾರೆ? ದೇವರು. ನಾವು ಆತನ ಸೇವಕರಲ್ಲ, ಆತನ ಮಕ್ಕಳು. ಸೊ ಆತನ ನೀಗಿಸ್ತಾನೆ. ಸೊ ಹೀಗಾಗಿ ನಾವು ವಿ ಶುಡ್ ಲರ್ನ್ ಟು ಬ್ಯಾಲೆನ್ಸ್ ದ ಫೈನಾನ್ಸ್ ಸೈಡ್. ಹಣಕಾಸಿನ ವಿಷಯದಲ್ಲಿ ಬರುವಾಗ ದೇವರು ಕೊಡ್ತಾರಂತ ಹೇಳಿಬಿಟ್ಟು ಮನಸ್ಸಿಗೆ ಬಂದ ಹಾಗೆ ನಾವು ಖರ್ಚು ಮಾಡಬಾರ್ದು. ಅದಕ್ಕಾಗಿ ನಾನು 2 ವಿಷಯ ಹೇಳಿದ್ದೀನಿ. ಇನ್ವೆಸ್ಟ್ಮೆಂಟ್, ಎಲ್ಲಿ ಸೇವಿಂಗ್ಸ್ ಮಾಡ್ತೀವಿ, ಇನ್ವೆಸ್ಟ್ಮೆಂಟ್, ಸ್ಮಾಲ್ ಸೇವಿಂಗ್ಸ್, ಮ್ಯೂಚುವಲ್ ಫಂಡ್ಸ್ ಎಲ್ಲ ಇದೆ. ಮಾರ್ಕೆಟ್ ವಿ ಹ್ಯಾವ್ ಎ ಡಿಫ್ರೆಂಟ್ ಸ್ಟಡಿ, ವಿ ಕ್ಯಾನ್ ಡೂ ದ್ಯಾಟ್. ಮತ್ತು ಎಸೆನ್ಷಿಯಲ್ ಸ್ಪೆಂಡಿಂಗ್ಸ್, ನಿಮಗಾಗಿ ಎಷ್ಟು ಖರ್ಚು ಮಾಡ್ಕೊಳ್ತೀರಿ, ನಿಮ್ಮ ಕುಟುಂಬಕ್ಕೆ ಎಷ್ಟು ಖರ್ಚು ಮಾಡ್ತೀರಿ, ನಿಮ್ಮ ಸಭೆಯ ವಿಶ್ವಾಸದ ಮೇಲೆ ಎಷ್ಟು ಖರ್ಚು ಮಾಡ್ತೀರಿ. ಮಾಡ್ತೀರಲ್ಲ, ಫಸ್ಟ್ ನಿಮಗೋಸ್ಕರ ಖರ್ಚು ಮಾಡ್ಕೊಳ್ತೀರಿ, ನಿಮ್ಮ ಕುಟುಂಬದವ್ರಿಗೋಸ್ಕರ ಖರ್ಚು ಮಾಡ್ತೀರಿ.
ಮನೆ ರೇಷನ್ ತರೋದು ಎಲ್ಲ ಬೇರೆ ಇಲ್ಲ. ಆಮೇಲೆ ಕೆಲವು ಸಭೆಯ ವಿಶ್ವಾಸಿಗಳ ಮೇಲೆ ಕೂಡ ನಾವು ಇನ್ವೆಸ್ಟ್ ಮಾಡಬೇಕಾಗ್ತದೆ. ಖರ್ಚು ಮಾಡ್ತೀವಲ್ಲ, ಕೇಳ್ತಾರೆ ಕೊಡ್ತೀವಿ, ಕೊಡಬೇಕಾಗ್ತದೆ. ಹಾಗೆ ಎಷ್ಟೊಂದು ಕಡೆ ಖರ್ಚುಗಳು ಬರ್ತದೆ. ಅದು ಭಾಳ ಸೂಕ್ಷ್ಮವಾಗಿ ನಾವು ಎಲ್ಲಿ ಎಷ್ಟು ಖರ್ಚು ಮಾಡಬೇಕು ಅದೆಲ್ಲ ಭಾಳ ಜಾಣತೆಯಿಂದ ನಾವು ಹಣವನ್ನು ಉಪಯೋಗಿಸ್ಬೇಕು. ಅದು ಕೂಡ ನಮಗೆ ಸ್ವಲ್ಪ ಕಷ್ಟ, ಸವಾಲಿದೆ ಎಷ್ಟೊಂದು. ಓಕೆ, ಇಲ್ಲಿ ಕೆಲವು ವಿಷಯಗಳನ್ನ ಪಾಯಿಂಟ್: ಲಿವಿಂಗ್ ವಿತ್ ಇರ್ರೆಗ್ಯುಲರ್ ಆ್ಯಂಡ್ ಲಿಮಿಟೆಡ್ ಇನ್ಕಮ್, ನೀಡ್ ಫಾರ್ ಫೈನಾನ್ಷಿಯಲ್ ಅಕೌಂಟಬಿಲಿಟಿ ಆ್ಯಂಡ್ ಟ್ರಾನ್ಸ್ಪರೆನ್ಸಿ. ನೀವೆಷ್ಟು ಡೈಲಿ ಖರ್ಚು ಮಾಡ್ತೀರಿ ಅದು ನಿಮ್ಮ ಹೆಂಡತಿಗೆ ಹೇಳ್ತೀರಾ ಮನೇಲಿ? ಲೈಕ್ ಜೋಲ್ಪನೆ ಹೇಳ್ತೀರಿ, ವೆರಿ ಗುಡ್. ಹೇಳ್ತೀರಿ, ವೆರಿ ಗುಡ್. ಎಷ್ಟು ನಿಮಗೆ ಸ್ಯಾಲರಿ ಈ ತಿಂಗಳು ಎಷ್ಟು ನಿಮಗೆ ಸಿಕ್ತು, ದೇವರು ಎಷ್ಟು ಕೊಟ್ಟರು ನಿಮ್ಮ ಸ್ಯಾಲರಿ? ಅಥವಾ ಯಾರೋ ವಿಶ್ವಾಸ ಎಲ್ಲೋ ಸೇವೆಗೆ ಹೋಗ್ತೀರಿ, ನಿಮ್ಗೆ ಅದು ಯಾರೋ ಗಿಫ್ಟ್ ಕೊಟ್ಟಿರ್ತಾರೆ, ನಿಮ್ಮ ಹೆಂಡತಿಗೆ ಹೇಳ್ತೀರಾ? ಕೆಲವು ಹೇಳ್ತೀವಿ, ಕೆಲವೊಂದು ಸರಿ ಹೇಳ್ತೀವಿ, ಕೆಲವು ಸರಿ ಸ್ವಲ್ಪ ಹಣ ಕೊಟ್ಟರೆ ಹೇಳ್ತೀವಿ, ಜಾಸ್ತಿ ಕೊಟ್ಟರೆ ಹೇಳೋದು. ಆಗುತ್ತೆ ಹಾಗೆ? ಆಗಿದ್ದೇನೆ ಹಾಗೆ? ನನಗೆ ಹಾಗೆ ಆಯಿತು ಒಂದು ಸರಿ. ಐ ನೆವರ್ ಎಕ್ಸ್ಪೆಕ್ಟ್. ನಾನು ಸೇವೆಗೆ ಹೋದಾಗ ಯಾರೋ ಒಂದು 1,000 ಕೊಟ್ಟರು. 1,000 ನನಗೂ, ನಾನು ಎಂದೂ ರಿಸೀವ್ ಮಾಡಲು 1,000. ಅದನ್ನ ಗ್ಲಾನ್ಸಿಂಗ್ ಹೇಳಿಲ್ಲ 1,000. ಇನ್ನೊಂದು ಗೊತ್ತಿಲ್ಲ. ಸೊ ಅನೇಕ ಸರಿ ಯಾರೋ ಸ್ವಲ್ಪ ಹಣ ಕೊಟ್ಟಾಗ ಹೇಳಿದೆ, ಕೊಟ್ಟಿದ್ದಾರೆ. ಆ ಒಂದು ಮನುಷ್ಯನ ಸ್ವಭಾವ ಇದೆಲ್ಲ ಮುಚ್ಚಿಟ್ಕೊಳ್ಳೋದು. ಅನೇಕ ಸರಿ ಮುಚ್ಚಿಟ್ಕೊಳ್ತೀವಿ. ಬಟ್ ನಾನು ಹೆಂಡತಿ ಜೊತೆ ಮಕ್ಕಳ ಜೊತೆ ಏನು ಮುಚ್ಚಿಟ್ಕೊಳ್ಬೇಡ. ಬಿ ಟ್ರಾನ್ಸ್ಪರೆಂಟ್. ಓಕೆ, ಹಣಕಾಸಿನ ವಿಷಯದಲ್ಲಿ. ಬಿಕಾಸ್ ಹಣ ಏನು ಮಾಡ್ತಂದರೆ ನಮಗೆ ಸಂಬಂಧ ಕೆಡಿಸ್ಲಿಕ್ಕೆ ಸಾಧ್ಯ. ಹಣ ಸಂಬಂಧ ಕೆಡಿಸ್ಲಿಕ್ಕೆ ಸಾಧ್ಯ. ಓಕೆ, ಒಂದು ಸಾರಿ ಸೇವಕರು ಒಂದು ಎಕ್ಸಾಂಪಲ್ ಹೇಳಿದ್ರು. ಸೇವೆಗೆ ಹೋದಾಗ ಯಾರೋ ಆ ಮನೆ ಯಜಮಾನ್ಸಿ ದೊಡ್ಡ ಏನೋ ಗಿಫ್ಟ್ ಕೊಟ್ಟರು. ಸೇವೆ ಬಂದರು, 50 ಮಂದಿ ಸೇವೆ, ಒಂದು 5 ಕೊಟ್ಟರು. ಅವ್ರು ಸೇವೆ ಮಾಡಿ ಹೋದ್ರು. ಮತ್ತೆ ಅದು ಹೋಗಿ ಅವ್ರ ಹೆಂಡತಿ ಹೇಳಿದ್ರು, ಆ ಹೆಣ್ಮಗಳು ಯಾರು ಕೊಟ್ಟಲು ನಿಮ್ಗೆ 500? ಆ ಹೆಣ್ಮಗಳು ಯಾರು ಕೊಟ್ಟಲು ನಿಮ್ಗೆ ಅಂತ ನೀವು ಪ್ರಶ್ನೆ. ಯಾಕೆ ಯಾರು ಪ್ರಶ್ನೆ ಮಾಡ್ತಾರೆ? ಸಮ್ ಡೌಟ್. ಯಾಕಂದರೆ ಅಯ್ಯೋ ಪ್ರತಿ ವಾರ ಅವ್ರ ಮನೆಗೆ ಹೋಗ್ತಾರೆ, ಬೇರೆ ಮನೆಗೆ ಹೋಗಲ್ಲ. ಡೌಟ್ ಬಂದ ಹೆಂಡತಿ. ಮತ್ತೆ ಎಲ್ಲೆಲ್ಲಿ ಹೋಗಿದ್ರಿ? ಹೋದ್ರಿ ಅಲ್ಲಿ, ಎಲ್ಲೆಲ್ಲಿ ಹೋದ್ರಿ? ಇಲ್ಲೆಲ್ಲಿ ಹೋಗಿಲ್ಲ, ಅಲ್ಲೆಲ್ಲರೂ ಹೋಗಿದ್ದಾರೆ. ಅಂದರೆ ಸೊ ಈ ವಿಷಯ ಬರುವಾಗ ನಾವು ಶುಡ್ ವೆರಿ ಓಪನ್. ಯಾಕೆ ಅಂತ ನಾವು ಯಾವುದು ಮುಚ್ಚುಮರೆ ಇಲ್ಲದಂತೆ ನಾವು ಇರಬೇಕು. ಎವ್ರಿಥಿಂಗ್ ಬಿ ಓಪನ್ ಬಿಫೋರ್ ಯುವರ್ ವೈಫ್ ಆರ್ ಚಿಲ್ಡ್ರನ್ ಆಲ್ಸೋ. ಪ್ಲಸ್ ಮಕ್ಕಳು ದೊಡ್ಡವರಿದ್ದಾರೆ, ಅವರು ತಿಳುವಳಿಕೆ ಜ್ಞಾನ ಇದ್ದರೆ ಚೆನ್ನಾಗಿ ಸ್ಟಡಿ ಮಾಡ್ತಾರೆ, ಅವರು ಕೂಡ ಹೇಳಿ ನೀವು ಏನು ಮಾಡ್ತೀರಿ. ನಾನು ವಿದ್ಯಾರ್ಥಿ ಇರುವಾಗ ಅಪ್ಪ ನಮ್ಗೆ ಹಣ ಎಷ್ಟು ಕೊಡ್ತಿದ್ರು, ಏನೇನು ತರಲಿಕ್ಕೆ ಅದೆಲ್ಲ ತಂದೆಲ್ಲ ಬರೆದಿಟ್ಟು ಎಕ್ಸ್ಟ್ರಾ ಆಗಿದ್ದು 4 ರೂಪಾಯಿ 5 ರೂಪಾಯಿದು ಅದು ಒಂದು ಚಿಟ್ಟೆ ಬರೆದು ಎಕ್ಸ್ಟ್ರಾ ಆಗಿದ್ದು ಅಲ್ಲೇ ಬ್ಯಾಲೆನ್ಸ್ ಇಟ್ಟು ಟಿ ವಿ ಅಪ್ಪ ಇದು ಅಂತ ಕೊಟ್ಟು ಅಕೌಂಟ್ ಕೊಟ್ಟು ಹೋಗ್ತಿದೆ. ಇಲ್ಲ ಇಟ್ಕೊಂಡ್ಬಿಡೋದು, ಇಲ್ಲ ನನಗೆ ಬೇಡ. ಸೊ ವಿ ಶುಡ್ ಬಿ ಅಕೌಂಟಬಲ್ ಟು ಅವರ್ ಫ್ಯಾಮಿಲಿ ಮೆಂಬರ್ಸ್. ವೆರಿ ಇಂಪಾರ್ಟೆಂಟ್. ಇದು ಸ್ವಲ್ಪ ಕಷ್ಟ ಇದೆ ಫಾಸ್ಟಾಗಿ. ಅದು ಪ್ರಾಕ್ಟೀಸ್ ಮಾಡಿದ್ರೆ ಬೆಸ್ಟ್ ವಿಲ್ ಬಿಕಮ್ ಬೆಸ್ಟ್ ಫಾಸ್ಟೆಸ್ಟ್. ಆಮೇಲೆ ಪ್ಲಾನಿಂಗ್ ಫಾರ್ ಫ್ಯಾಮಿಲಿ ನೀಡ್ಸ್, ಹೆಲ್ತ್ ಕೇರ್ ಆ್ಯಂಡ್ ಫ್ಯೂಚರ್. ಇದು ಕೂಡ ವಿಚಾರ ಮಾಡಬೇಕು. ಅನೇಕ ಸಾರಿ ನಾವೇನಂದರೆ ಫಾದರ್ಗಳು ಅನೇಕ ಸಾರಿ ಏನ್ರಿ ಕೈ ಚಾನ್ಸ್. ನಮ್ಮಪ್ಪ ನನ್ನ ಸೇವೆಗೆ ಬರುವಾಗ ನಮ್ಮ ಅಪ್ಪನ ಫ್ರೆಂಡ್ಸ್ ಹೇಳಿದರು, ಏನು ಸರ್ ಸೈಮನ್ ಸರ್ ನೀವು ನಿಮ್ಮ ಮಗನಿಗೆ ಆ ಬೇಡ್ಕೊಳ್ಳೋಂಥ ಕೆಲಸಕ್ಕೆ ಕಳಿಸಿದ್ರಲ್ಲ ಅಂತ ಹೇಳಿದ್ರು. ಅಪ್ಪ ಅಲ್ಲಿ ಮಂಗಲ್ಪೇಟಲ್ಲಿ ಕೂಡ್ತಾರೆ, ಬೀದರಲ್ಲಿ ಒಂದು ಏರಿಯಾದಲ್ಲಿ. ಅದು ನಮ್ಮ ಅಪ್ಪ ಬಂದು ಭಾಳ ಬೇಜಾರು ಮನೇಲಿ ಕೂತಿದ್ರು. ಏನು ಸರ್ ಅಲ್ಲಿ ಅವಾಗ ನಮ್ಮಪ್ಪ ಸುಸ್ತಾಗಿ ಕೂತಿದ್ರು. ಏನಂತ ಕೇಳಿದ್ರೆ ಇಲ್ಲಪ್ಪ ಏನಿಲ್ಲ ಏನೋ ಅದು ಹೇಳ್ರಿ, ನೀವು ಇದ್ದಿದ್ದು ಹೇಳ್ರಿ, ನಮ್ಗೆ ಏನು ಚಿಂತೆ ಇಲ್ಲ, ನಿಮಗೆ ಹೇಳಿದ್ರು. ಇಲ್ಲ ಹಿಂಗೆ ಜನರೇನೋ ನಿಮ್ಮ ಬಗ್ಗೆ ಮಾತಾಡ್ಕೊಳ್ತಾರ ಅಂತ. ಇಲ್ಲ ನಮ್ಮ ಬಗ್ಗೆನಾ ನಿಮ್ಮ ಬಗ್ಗೆ? ಇಲ್ಲ ಈಗ ಅಂದರು. ಏನು ಸರ್ ನೀವು ಮಗ ಇಂಜಿನಿಯರಿಂಗ್ ಮಾಡಿದ್ದಾನೆ, ಕೆಲಸ ಮಾಡ್ಕೊಂಡು ಸೇವೆ ಮಾಡಲಿ, ಅದು ಏನು ಸೇವೆ ಕಳಿಸಿದ್ರಲ್ಲ, ಕೈ ಚಾಚ್ಕೊಂಡು ಬೇಡ್ಕೊಳ್ಳೋಂಥ ಕೆಲಸ ಕಳಿಸಿರಿ ನೀವು ಅಂತ ಹೇಳಿದ್ರು. ಅದಕ್ಕೆ ನಾವು ಬೇಜಾರಕ್ಕೆ ಮಗ ಅಂತ ನನಗೂ ಏನು. ಆಮೇಲೆ ದೇವರು ಒಂದು ವಿಚಾರ ಹಾಕಿದೆ. ನಾನು ಹೇಳಿದಪ್ಪ ನೀ ಹೇಗೆ ವಿಚಾರ ಮಾಡ್ತೀಯ ಅಂತ. ಅಪ್ಪ ಒಂದು ಪ್ರಶ್ನೆ ಹಾಕಿದೆ, ನೀವು ಹೆಂಗೆ ವಿಚಾರ ಮಾಡ್ತೀರಿ? ಇದು ಬೇಡ್ಕೊಂಡು ಕೆಲಸ ನಾನು ಸೇವೆಗೆ ಹೋಗೋದಂದ್ರೆ ಇಲ್ಲ ಮಗ,
ಇದು ಭಾಳ ಚಲೋ ಕೆಲಸ ಇದೆ, ಉನ್ನತವಾದ ಮಟ್ಟದ್ದು. ಇದು ಸೇವೆ ಹೋಗಿ ನನಗೇನು ಬೇಜಾರಿಲ್ಲ, ಅದು ಜನರು ಹಿಂಗೆ ಹೇಳಿಕತ್ತಾರೆ. ಅಂದರೆ ಜನರು ದೂರ ಸರ್ ಸಮಾಜದ ಬಾಯಿ ಯಾರು ಕಟ್ಲಿಕ್ಕೆ ಬರಲ್ಲ ಅಂತಾರೆ, ಆಮೇಲೆ ಬಿಟ್ಟು ನೋಡ್ಬೋದು. ಸೊ ಹೀಗೆ ನಾನು ಹೇಳೋಂಥ ತಾತ್ಪರ್ಯ ಅಂದರೆ ನಾವು ನಮ್ಮ ಒಂದು ಅಗತ್ಯತೆಗಳನ್ನು ನಾವು ಸರಿಯಾಗಿ ನಮ್ಮ ಕುಟುಂಬದವರಿಗೆ ನಾವು ಹಂಚ್ಕೊಳ್ಬೇಕು. ಅವರ ಅಗತ್ಯತೆಗಳನ್ನು ನಾವು ಪೂರೈಸಬೇಕು ಅಕೌಂಟಬಿಲಿಟಿ ಬಂದಾಗ. ಓಕೆ, ಹಣಕಾಸು ವಿಷಯ ಬರುವಾಗ ಹೆಲ್ತ್ ಕೇರ್, ಅನೇಕ ಸಾರಿ ನಮ್ಮ ಮಕ್ಕಳಿಗೆ ಹೆಲ್ತ್ ವಿ ವೋಂಟ್ ಕೇರ್, ಯಾರೋ ಆಮೇಲೆ ಹೋಗಿ ಕೇಳ್ತೀವಿ, ಸರ್ ನಮ್ಮ ಮಗಳಿಗೆ ವಿಷಯದಲ್ಲಿ ಒಂದು 5,000 ಕೊಡ್ರಿ, ಈ ಕೆಲಸ ಮಾಡೋದು ಬೇಡ. ಯು ಶುಡ್ ಗೋ ಟು ಗಾಡ್ ಆ್ಯಂಡ್ ಆಸ್ಕ್. ಮೆನಿ ಟೈಮ್ಸ್ ಏನೋ ಕಂಪ್ಲೇಂಟ್ ಅಂದರೆ ಸೇವ್ಗಳು ಏನೋ ಅದು ಆ್ಯಕ್ಚುಲಿ ನಮ್ಮಲ್ಲಿ ಹಣ ಇಲ್ಲ, ಆ್ಯಕ್ಚುಲಿ ಹೋಗಿ ಕೇಳ್ತೀವಿ, ಯಾರು ಕೇಳಿದಾಗ ಅವರು ಸರಿಯಾಗಿ ತೊಗೊಂಡ್ರೆ ಚೆನ್ನಾಗಿಲ್ಲ ಅಂದರೆ. ಸೊ ಇದು ನಾವು ವಿ ಶುಡ್ ಲರ್ನ್ ನಾಟ್ ಟು ಆಸ್ಕ್ ಮನಿ ಟು ಪೀಪಲ್. ಜನರಿಗೆ ಹಣ ಕೇಳುವಂಥ ವಿಷಯದಲ್ಲಿ ನಾವು ಭಾಳ ಸೂಕ್ಷ್ಮವಾಗಿರಬೇಕು. ಸೇವಕರ ಹೆಸರು ಹಾಳಾಗೋದಲ್ಲಿ ದಯವಿಟ್ಟು ಮಾಡಬೇಡ. ದೇವ್ರು ನಮ್ಗೆ ಕರೆದಿದ್ದಾನೆ, ನಾವು ಪ್ರಾರ್ಥನೆ ಮಾಡೋಣ, ದೇವ್ರು ಕೊಡ್ತಾರೆ, ಮತ್ತು ದೇವ್ರು ನಮ್ಗೆ ಜ್ಞಾನ ಕೊಟ್ಟಿದ್ದಾರೆ. ಸೇವಿಂಗ್ಸ್ ಕೂಡ ಮಾಡೋಣ, ಎಷ್ಟಾದಷ್ಟು ಆದಷ್ಟು. ಸೇವಿಂಗ್ಸ್ ಅಕೌಂಟ್ಸ್ ಇದೆ ನಿಮ್ಮ ಹತ್ರ ಸೆಪ್ರೇಟ್. ಆರ್ ಡಿ ಮಾಡಿಸಿದ್ರೆ ನೀವು ಆರ್ ಡಿ ರೆಕಮೆಂಡೇಶನ್ ತಿಂಗಳಿಗೆ ಒಂದು $200 ಪ್ರತಿ ತಿಂಗಳು ನಿಮ್ಮ ಸ್ಯಾಲ್ರಿ ಬಂದರೆ ಅಕೌಂಟಿಗೆ ಬಂದರೆ ಅಕೌಂಟಿಂದ ಕಟ್ಟಾಗಿ ಮಾಡಿಬಿಡ್ರಿ. ಅಥವಾ ನೀವು ಪ್ರತಿ ತಿಂಗಳು ಬ್ಯಾಂಕಿಗೆ ಹೋಗಿ ಒಂದು $800 $500 ಬ್ಯಾಂಕಿಗೆ ಹಾಕ್ರಿ. ನೀವು ನೋಡಿದರೆ ಸಣ್ಣ ಚಪ್ಪಲಿ ಮಾಡುವಂಥವ್ರು, ರೋಡ್ ಮೇಲೆ ಇರುವಂಥವ್ರು ಸಣ್ಣ ಪಿಗ್ಮಿ ಕಲೆಕ್ಟ್ ಮಾಡೋಕ್ಕೆ ಬರ್ತಾರೆ. ಒಂದು ಇಷ್ಟು ಒಂದು $200 $300 ಅಷ್ಟೇ ಕೊಡ್ತೀವಿ. ಸೊ ದಟ್ ಈಸ್ ಸ್ಮಾಲ್ ಸೇವಿಂಗ್ಸ್. ನಾವು ಮಾಡ್ತೀವಿ ಮಾಡಲ್ಲ. ಹಾಗೆ ಮಾಡಿದರೆ ಊಟ ಟೈಮ್ ಆಯ್ತಲ್ರಿ, ಒಂದು 5 ನಿಮಿಷ ಮುಗಿಸೋಣ. ಓಕೆ, ಹಾಗೆ ಸೊ ನಾವು ಕಲಿಬೇಕು, ಯಾರಿಗೂ ಹಣ ಕೇಳಬಾರ್ದಂತ. ನಾನು 26 ನನ್ನ ದೇವ್ರ ಮಹಿಮೆಗಾಗಿ ಹೇಳ್ತಾ ಇದ್ದೀನಿ. 26 ವರ್ಷದಿಂದ ಇಲ್ಲಿವರೆಗೆ ನಾನು ಬೀದರ್ನಲ್ಲಿ ಸೇವೆ ಮಾಡಿದ್ದೀನಿ, ಗುಲ್ಬರ್ಗದಲ್ಲಿ, ಬೆಳಗಾಮಲ್ಲಿ, ರಾಯಚೂರಲ್ಲಿ, ಮತ್ತು ತುಮಕೂರು, ಬೇಸಿದ್ದು, ಚಿಕ್ಕಮಗಳೂರು, ಚಿತ್ರದುರ್ಗ, ಮತ್ತು ಮೈಸೂರಲ್ಲಿ, ಮಂಡ್ಯ, ಕೊಳ್ಳೇಗಾಲ, ಕುಶಾಲನಗರ, ಮತ್ತು ಬೆಳಗಾಮಲ್ಲಿರುವಾಗ ನಾನು ಬಿಜಾಪುರ, ಹುಬ್ಬಳ್ಳಿ, ಧಾರವಾಡ, ಮತ್ತು ದಾವಣಗೆರೆ ಅಲ್ಲೆಲ್ಲ. ಸೊ ಸೆಂಟ್ರಲ್ ರೀಜನಲ್ಲಿ ಮಾಡಲಿಲ್ಲ, ಆದರೆ ಸೇವೆಗೆ ಹೋಗ್ತೇವೆ ಸರ್. ಆದರೆ ಇಲ್ಲಿವರೆಗೆ ನಾನು ಒಬ್ಬ ವ್ಯಕ್ತಿಯನ್ನು ನನಗೆ $100 ಕೂಡ ಬೇಕಂತ ಕೇಳಿಲ್ಲ. ದೇವರು ಕೇಳಲಿಕ್ಕೆ ಬಿಟ್ಟಿಲ್ಲ. ದೇವ್ರ ಮಹಿಮೆಗೆ ಹೇಳ್ತಿದೆ. ಇನ್ನೂ ಅನೇಕ ನಾವೇ ನಮ್ಮ ಸಂಬಳದ ಬಂದಂಥ ಸಂಬಳದಲ್ಲೇ ಯಾರೋ ಕೇಳಿದ್ರೆ ಕೊಟ್ಟಿವಿ, ಅದನ್ನು ನಾವು ಯಾರಿಗೂ ಕೇಳಿಲ್ಲ. ದೇವರು ಹಾಗೆ ನಡೆಸ್ತಾರೆ. ನಾನು ಹೇಳೋಂಥ ಉದ್ದೇಶ ಅಂದರೆ ದೇವರು ನಿಮ್ಮನ್ನು ಕೂಡ ಆ ರೀತಿ ನಡೆಸಲಿಕ್ಕೆ ಸಾಧ್ಯ. ನಮ್ಮ ತಂದೆ ತಾಯಿ ಗೌರ್ಮೆಂಟ್ ಸರ್ವೆಂಟ್ಸ್ ಇದ್ದರು, ಗೌರ್ಮೆಂಟ್ ಸಂಬಳ ಬರ್ತಿತ್ತು, ಅಮ್ಮ ಗೌರ್ಮೆಂಟ್ ಟೀಚರ್ಸ್. ಆದರೂ ಅವ್ರಿಗೂ ಕೂಡ ನಾವು ಎಂದೂ ಕೇಳಿಲ್ಲ. ಅವ್ರು ಯಾವಾಗ ಕೊಡ್ತಿದ್ರು ನಾವು ಬೇಡ ಅಂತಿದ್ವಿ, ಆದರೂ ಅವರು ಭಾಳ ಫೋರ್ಸ್ ಮಾಡಿದಾಗ ನಾವು ತಗೊಳ್ತಿದ್ವಿ ಅಷ್ಟೇ. ಬಟ್ ನಮ್ಗೆ ಇಷ್ಟು ಬೇಕು ಅಂತ ಎಂದೂ ಕೇಳಿಲ್ಲ. ಈ ಒಂದು ಸೇವಿತ ನಾವು ಸೇವಕರು, ನಾವು ಸಮಾಜದಲ್ಲಿ ಆ ರೀತಿಯಿಂದ ನಮ್ಮ ಒಂದು ಸಾಕ್ಷಿ ಇರಬೇಕು. ಸ್ಪೆಷಲ್ ಹಣಕಾಸಿನ ವಿಷಯ ನಾವು ದೇವರು ನಮ್ಮ ಸೇವೆಗೆ ಕರೆದ ಉದ್ದೇಶ ನಾವು ಕೊಡಲಿಕ್ಕೆ, ಆದರೆ ಸಮಾಜದಿಂದ ತಗೊಳ್ಳಿಕ್ಕೆಲ್ಲ. ಯೇಸು ಕ್ರಿಸ್ತ, ದಿಸ್ ಇಸ್ ದ ಎಕ್ಸಾಂಪಲ್ ಆಫ್ ಜೀಸಸ್ ಕ್ರೈಸ್ಟ್. ಯೇಸು ಕ್ರಿಸ್ತ ಲೋಕಕ್ಕೆ ಯಾಕೆ ಬಂದರು? ಮಾರ್ಕದವರು ನಾನು ಸೇವೆ ಮಾಡಲಿಕ್ಕೆ ಬಂದಿದ್ದಂತೆ, ಮಾಡಿಸ್ಕೊಳ್ಳಿಕ್ಕೆಲ್ಲ. ನಾವು ಹಣ ಯಾರಾದ್ರೂ ಕೇಳಿದ್ವಿ ಅಂದರೆ ಅವರ ಗುಲಾಮರಾಗ್ತೀವಿ, ನಾವು ಆಗ್ತೀವಿ. ನೀವು ನೋಡಿ ಎಕ್ಸಾಂಪಲ್ ನಿಮ್ಮ ಲೈಫಲ್ಲಿ ಇರ್ಬೋದು, ಯಾರು ನೀವು ಹಣ ಕೇಳಿದ್ರಿ, ಅವ್ರು ಕೊಟ್ಟರು, ಅವ್ರು ಕೊಡೋವರೆಗೆ ಅವ್ರ ಭಯದಲ್ಲಿ ಇರ್ತೀವಿ ನಾವು. ವಿಲ್ ಬಿ ಅಂಡರ್ ದೇರ್ ಲಾರ್ಡ್ಶಿಪ್. ಅಥವಾ ಅವರು ದಬ್ಬಾಳಿಕೆ ಮಾಡ್ತಾರೆ, ಅಥವಾ ಅವ್ರು ಹೆದರ್ಸ್ತಾರೆ, ಅವ್ರ ಹತ್ರ ಹೋಗ್ಲಿಕ್ಕೆ ಹೆದರಿಕೆ ಆಗುತ್ತೆ. ಅವರಲ್ಲಿ ಬಂದರೆ ಈ ಕಡೆ ಹೋಗ್ತೀವಿ, ಬೇಡ. ಆ್ಯಂಡ್ ಸೇವಿಂಗ್ಸ್, ಸೆಕೆಂಡ್ ಹಣ ಸೇವಿಂಗ್ಸ್ ಮಾಡಿ, ಇಸ್ ನೋ ಪ್ರಾಬ್ಲಮ್. ನಿಮ್ಗೆ ಸಿಕ್ಕಂಥ ಹಣದಲ್ಲೇ ಸ್ವಲ್ಪ ಮಟ್ಟಿಗೆ ಒಂದು 5%, 10%, 20% ಸೇವಿಂಗ್ಸ್ ಮಾಡಿ.
ನೋ ಪ್ರಾಬ್ಲಮ್. ಓಕೆ, ಯಾಕಂದರೆ ಸಮಯ ಬರುವಾಗ, ಆರೋಗ್ಯದ ವಿಷಯ ಬರುವಾಗ ನಮಗೆ ಹಣ ಬೇರೆಯವರು ಕೇಳಲಿಕ್ಕೆ ಸಂಕೋಚ ಅನೇಕ ಸರಿ ನಾವು ಸಂಕೋಚ ಪಡಲ್ಲ. ಮತ್ತು ದೇರ್ ಇಸ್ ಒನ್ ವಿ ಹ್ಯಾವ್ ಮಟ್ ಅಲ್ರಿ, ಮಟ್ ದೇ ಆರ್ ಮೆಂಬರ್ಸ್ ಆಫ್ ಮಟ್ ಇಲ್ಲ. ಸೊ ಎಲ್ಲ ಸೇವಕರಿಗೆ ಮಿಷನರಿ ಆರ್ಗನೈಸೇಷನ್ ಆ ಮಟ್ ಅಂತ ಒಂದು ಮಿಷನರಿ ಅಪ್ಲಿಫ್ಟಿಂಗ್ ಟ್ರಸ್ಟ್ ಇದೆ. ಆ ಟ್ರಸ್ಟಲ್ಲಿ ನಾವು ಮೆಂಬರ್ಸ್ ಅಂದರೆ ಮಂತ್ಲಿ ತಿಂಗಳಿಗೆ ಒಂದು 50 ರೂಪಾಯಿ ನಾವು ಕಟ್ಟಬೇಕಷ್ಟೆ. ಹಾಗಾಗಿ ನಮ್ದು ಏನಾದರೂ ಮೇಜರ್ ಕಾಯಿಲೆಗಳಾದರೆ ಮಟ್ಟಿಂದ ಒಳ್ಳೊಳ್ಳೆ ನಮಗೆ ಫೈನಾನ್ಷಿಯಲಿ ಅವರು ನಮ್ಮ ಬಿಲ್ಸ್ ಪ್ರೊಡ್ಯೂಸ್ ಮಾಡಿದ್ರೆ ದೇ ವಿಲ್ ಗಿವ್. ನನಗೂ ಓಪನ್ ಹಾರ್ಟ್ ಸರ್ಜರಿ ಆಯಿತು. ಓಪನ್ ಹಾರ್ಟ್ ಸರ್ಜರಿ ಆದಾಗ ಮಟ್ಟಿಗೆ ಅಪ್ಲೈ ಮಾಡಿದ್ರೆ ದೇ ಆಲ್ಸೋ ಗಿವ್ ಸಮ್ 60,000. ವಿ ಸ್ಪೆಂಡ್ ನಾವು 7.5 ಲಕ್ಷ ಮೇಲೆ ಖರ್ಚು ಮಾಡಿ ಸಮ್ ಹೆಲ್ಪ್ 60,000 ಮಟ್ಟಿಂದ ಕೊಟ್ಟರು. ಅಂದರೆ ಸೇವಕರಿಗೆ ಈ ಒಂದು ಹಣಕಾಸಿನ ವಿಷಯದಲ್ಲಿ ಸಹಾಯ ಮಾಡಲಿಕ್ಕೆ, ಸ್ಪೆಷಲಿ ಹೆಲ್ತ್ ಇಶ್ಯೂಸ್ ಬಂದಾಗ ಅವರು ಸಹಾಯ ಮಾಡ್ತಾರೆ. ಸೊ ಅದಕ್ಕೆ ನಾವು ನಾವು ಹೇಗೆ ಮಾಡಬೇಕಂತ ಮಟ್ ಫಾರ್ಮ್ಸ್ ಇದೆ. ಆ ಫಾರ್ಮ್ಸ್ ಅವ್ರು ಫಿಲಪ್ ಮಾಡಿದ್ರೆ ಇಲ್ಲಿ ನಿಮ್ಗೊಂದು ಮಟ್ ನಂಬರ್ ಕೊಡ್ತಾರೆ. ಆ ನಂಬರ್ ನೀವು ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ ಬೆಂಗಳೂರಲ್ಲಿ ನೀವು ಆ ನಂಬರ್ ಹೇಳಿದ್ರೆ ನಿಮಗೆ ವರ್ಷದಲ್ಲಿ 2 ವರ್ಷಕ್ಕೆ ಒಂದ್ಸರಿ ಹೋಲ್ ನಿಮ್ಮ ಸಿಸ್ಟಮ್ ಎಲ್ಲ ನಿಮಗೆ ಫ್ರೀ ಟೆಸ್ಟ್, ಸ್ಕ್ಯಾನಿಂಗ್, ಸಮ್ ಬೇಸಿಕ್ ಟೆಸ್ಟ್ ಅದೆಲ್ಲ ಫ್ರೀ ಇರುತ್ತೆ. ಓನ್ಲಿ ಗಾಟ್ ಟು ಪೇ 18 ರೂಪೀಸ್ ಸಮಥಿಂಗ್ ಏನೋ ಮಿನಿಮಮ್ ಜಸ್ಟ್ ರಿಜಿಸ್ಟರ್ ಮಾಡೋಕ್ಕೆ. ಬಟ್ ನಿಮಗೆ ಮಟ್ಟಿಂದ ನಿಮ್ಗೆ ಹೇಳ್ತಾರೆ, ಜೋಸಫ್ ಅವರು ಮಟ್ ನಂಬರ್ ಸೊ ನೀವು ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ ಹೇಳಿದ್ರೆ ನಿಮಗೆಲ್ಲ ಆಲ್ ಜನರಲ್ ಚೆಕಪ್ ಒನ್ಸ್ ಯು ವಿಲ್ ಹ್ಯಾವ್ ಎವ್ರಿ 2 years ಒನ್ಸ್. ಏನಾದರೆ ಇಶ್ಯೂಸ್ ಇದ್ದರೆ ಅದಕ್ಕೆ ಅಡ್ರೆಸ್ ಮಾಡ್ತಾರೆ. ಹಾಗೆ ಐ ಥಿಂಕ್ ಅದೊಂದು ಮಾಡಿದ್ರೆ ಬೆಸ್ಟ್ ಇದೆ. ವಿಲ್ ಮೇಕ್ ದಟ್ಸ್ ಫೈನ್. ಸೊ ಹಾಗೆ ಸಮ್ವೇರ್ ವಿ ಹ್ಯಾವ್ ಸಮ್ ಗುಡ್ ಸಿಸ್ಟಮ್ಸ್ ಆಗಿದೆ. ಅದನ್ನು ನಾವು ಇಂಪ್ಲಿಮೆಂಟ್ ಮಾಡಿದ್ರೆ ನಾವು ಸಹಾಯ ತಗೊಳ್ಳೋಣ. ಇಟ್ಸ್ ನಾಟ್ ಬ್ಯಾಡ್. ಓಕೆ, 3ನೇ ವಿಷಯ ಬರುವಾಗ ಸಮಾಜ ಮತ್ತು ನಮ್ಮ ಕಲ್ಚರ್ ಎಷ್ಟೊಂದು ಇದೆ ಸಮಾಜದಲ್ಲಿ, ಸೊಸೈಟಿಯಲ್ಲಿ. ಮೋಸ್ಟ್ ಆಫ್ ದ ಪಾಸ್ಟರ್ಸ್ ವಿ ಆರ್ ಫೇಸಿಂಗ್ ಚಾಲೆಂಜ್. ಪರ್ಸಿಕ್ಯೂಷನ್ ಇದೆ, ಅಪೋಸಿಷನ್ ಇದೆ ಸೇವೆ ಮಾಡಲಿಕ್ಕೆ. ಅದಕ್ಕೆ ಹೇಗೆ ಎದುರಿಸ್ಬೇಕಂತ ನಮಗೆ ಎಷ್ಟೊಂದು ಗೊತ್ತಿಲ್ಲ. ವಿ ಶುಡ್ ಲರ್ನ್ ದಟ್, ಅದನ್ನು ಕಲಿಬೇಕು. ಆಮೇಲೆ ನಮ್ಮದೇ ವೈಯಕ್ತಿಕವಾಗಿ ಮೊಬೈಲ್ ಈಸ್ ಬಿಕಮ್ ಒನ್ ಕಲ್ಚರ್ ಸಮಾಜದಲ್ಲಿ. ಬೇರೆಯವರಿಗೆ ನಮಗೆ ವ್ಯತ್ಯಾಸ ಇರಬೇಕು. ಬೇರೆ ಸಭಿಕರಿಗೆ, ನಿಮ್ಮ ಸಭೆಯಲ್ಲಿರುವಂಥ ಜನರಿಗೆ ಮತ್ತು ನಮಗೆ ಈ ಮೊಬೈಲ್ ಉಪಯೋಗ ಮಾಡೋದ್ರಲ್ಲಿ ಬದಲಾವಣೆ ಜನರು ನೋಡಬೇಕು. ನೀವು ಪ್ರಸಂಗ ಮಾಡ್ತಿರ್ತೀರ, ಏನೋ ಫೋನ್ ಬಂದ ತಕ್ಷಣ ಸ್ವಲ್ಪ ಇರುತ್ತೆ, ಮತ್ತೆ ಫೋನ್ ರಿಸೀವ್ ಮಾಡಿ ಮತ್ತೆ ಪ್ರಸಂಗ ಮಾಡ್ತೀರಿ. ಹಾಗೆ ಮಾಡಿದರೆ ಯಾರಾದ್ರೆ ಅಲ್ಲ ಮಾಡಿದ್ದೀವಿ ಅನೇಕ ಸರಿ ಎಷ್ಟೊಂದು ದೊಡ್ಡ ಪಾಸ್ಟರ್, ದೊಡ್ಡ ಸೇವಕರು ಹಾಗೆ ಮಾಡ್ತಾರೆ. ಎಕ್ಸ್ಕ್ಯೂಸ್ ಮಿ ಅಂತ ಹೇಳಿ ಫೋನ್ ಅಥವಾ ಕಟ್ ಮಾಡಿದ್ವಿ. ಸೊ ನಾನು ಹೇಳಿದೆ ಅನೇಕ ಸಾರಿ ನಾಟ್ ಓನ್ಲಿ ಪ್ರಸಂಗ, ಅನೇಕ ಸಾರಿ ಈ ಫೋನ್ ಎನ್ನುವಂಥದ್ದು ಇಟ್ ವಿಲ್ ಬಿಕಮ್ ಹಿಂಡ್ರೆನ್ಸ್ ಟು ಮಿನಿಸ್ಟ್ರಿ ಆ್ಯಂಡ್ ಟು ಫ್ಯಾಮಿಲಿ. ಈಗ ಯಾವುದೋ ಫೋನ್ ಬರುತ್ತೆ, ಫೋನ್ ಯಾರು ಅಂತ ಹೆಸರು ಇರುತ್ತಲ್ಲ, ಆ ಹೆಸರು ನೋಡಿದ ತಕ್ಷಣ ನಾವು ಎತ್ತೋದಲ್ಲ, ಫೋನೇ ಮಾಡೋದು ರಿಟರ್ನ್. ಒಂದು ಡಿಸಿಪ್ಲಿನ್ ಏನಂದರೆ ಫೋನ್ ಬಳಸುವಂಥ ಒಂದು ಬೆಸ್ಟ್ ಪ್ರಾಕ್ಟೀಸ್ ಏನಂದರೆ, ನೀವು ಫೋನು ಯಾರಾದರೂ ಫೋನ್ ಮಾಡಿದರೆ ನೀವು ಒಂದು ವೇಳೆ ಇಂಥ ಸಮಯದಲ್ಲಿದ್ದರೆ ನೀವು ರಿಸೀವ್ ಮಾಡಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ನೋ ಪ್ರಾಬ್ಲಮ್, ರಿಸೀವ್ ಮಾಡಬೇಡಿ. ಅದಾದ ನಂತರ ನೀವು ಬಿಡು ಬಂದ ತಕ್ಷಣ ಇಮಿಡಿಯೇಟ್ಲಿ ಯು ಶುಡ್ ಕಾಲ್ ಬ್ಯಾಕ್. ಅವ್ರಿಗೆ ನೀವು ರಿಟರ್ನ್ ಕಾಲ್ ಮಾಡಬೇಕು, ಅದು ನಿಮ್ಮ ಕರ್ತವ್ಯ. ನೋ ಎಕ್ಸ್ಕ್ಯೂಸ್, ರಿಟರ್ನ್ ಕಾಲ್ ಮಾಡಲೇಬೇಕು. ಅವರು ಟೆಕ್ಸ್ಟ್ ಮೆಸೇಜ್ ಹಾಕ್ರಿ, ನಾನು ಯಾಕೆ 1 ತಾಸು ಆದಮೇಲೆ ಮಾಡ್ತೀನಿ, ಐ ಆಮ್ ಬ್ಯುಸಿ, ಐ ಆಮ್ ಪ್ರೀಚಿಂಗ್, ಐ ಆಮ್ ಚರ್ಚ್, ಒಂದು ಟೆಕ್ಸ್ಟ್ ಮೆಸೇಜ್ ಹಾಕ್ರಿ. ಇಂಥಲ್ಲ ಆಪ್ಷನ್ಸ್ ಇದೆ. ಅದು ಬೆಸ್ಟ್ ಟು ಹ್ಯಾಂಡಲ್ ಫೋನ್. ಅವ್ರು ಫೋನ್ ಮಾಡಿರಿ, ಅವ್ರು ರಿಸೀವ್ ಮಾಡಲಿಲ್ಲ, ನೀವು ಸಿಟ್ಟಾಗಿರ್ಬೋದು, ಓ ಇವರು ಪಾಸ್ಟರ್ ಜೋಸಫ್ ಅವ್ರು ಫೋನ್ ರಿಸೀವ್ ಮಾಡಿಲ್ಲ,
ಅವ್ರು ಫೋನ್ ಮಾಡೋದು ನಾನು ರಿಸೀವ್ ಮಾಡಬಾರ್ದು ಅಂತ ಕೆಲವರು ಇರ್ತಾರೆ. ಹಂಗೆ ಅವರು ರಿಸೀವ್ ಮಾಡಲ್ಲ. ಹಾಗಾಗಿ ರಿಸೀವ್ ಮಾಡಿದ್ರೆ ಇಮಿಡಿಯೇಟ್ಲಿ ಒಂದು ಟೆಕ್ಸ್ಟ್ ಮೆಸೇಜ್, ಐ ಕಾಲ್ಡ್ ಯು ಬಟ್ ಏನು ಜಸ್ಟ್ ರೆಸ್ಪಾಂಡ್, ಐ ಕಾಲ್ಡ್ ಯು ವೆನ್ ಐ ವಾಸ್ ಫ್ರೀ, ಐ ಲೇಟರ್ ಕಾಲ್ ಯು ಅಂತ ಒಂದು ಟೆಕ್ಸ್ಟ್ ಮೆಸೇಜ್ ಹಾಕ್ಬಿಟ್ಟು. ಇಟ್ಸ್ ಆಲ್ ಅಂದರೆ ಬೆಸ್ಟ್ ಪ್ರಾಕ್ಟೀಸಸ್. 2 ದಿನ ಆದಮೇಲೆ ನೋಡ್ರಿ, ನಾವು ಜಾಫರ್ 2 ದಿವಸ ಫೋನ್ ಮಾಡಿದೆ, ನೀವು ರಿಸೀವೇ ಮಾಡಲಿಲ್ಲ ಫೋನು. ಹೌದು ಬ್ರದರ್, ನಾನು ಮರ್ತೋದೆ. ಏನು ಮರ್ತೋಗ್ತೀರಿ? ಅಲ್ಲಿ ನೋಡ್ತಾನೆ ಇರ್ತೀನಿ ಮಿಸ್ ಕಾಲ್, ನೋಡ್ತಾನೆ ಆ್ಯಕ್ಚುಲಿ ಮೈಂಡ್ ಅವ್ರು ಮಾಡಿಲ್ಲ, ಅವ್ರು ಮಾಡಿದ್ರೆ ನನಗೆ ಗೊತ್ತೇ ಇರ್ತದೆ. ಆ್ಯಕ್ಚುಲಿ ನೋಡ್ರಿ ಜೋಸಫರೇ, ನಾನು ಯಾಕೆ ಫೋನ್ ಮಾಡಿದೆ ಅಂದರೆ, ನಮ್ಮ ಮಗ ಇದ್ದು ಕಾಲು ಮುರ್ಕೊಂಡಿದ್ದಾನೆ, ಹಾಸ್ಪಿಟ್ಲ್ಗೆ ಹೋಗ್ಲಿಕ್ಕೆ ಕಾರ್ ಇರಲಿಲ್ಲ, ನಿಮ್ಮ ಹತ್ರ ಕಾರ್ ಇತ್ತು, ನೀವು ಬಂದರೆ ಚೆನ್ನಾಗಿತ್ತು. ನಾನು ನಮ್ಮ ಮಗ ಆಟೋ ತೊಗೊಂಡು ಹೋದೆ, ಹಾಸ್ಪಿಟಲ್ ತೊಗೊಂಡು ಹೋಗೋವರೆಗೆ ಡಾಕ್ಟ್ರ್ ಹೇಳಿದ್ರು ಆ ಮೂಳೆ ಹೊರಗೆ ಬಂದುಬಿಟ್ಟಿದೆ, ಈ ಯು ಹ್ಯಾವ್ ಟು ಸ್ಪೆಂಡ್ 4 lakhs ಅಂತ ಹೇಳಿದ್ದಾರೆ. ನಾವು ಕಾರಲ್ಲಿ ಹೋದರೆ 1 ಲಕ್ಷ ಒಳಗೆ ಅದು ಮೂಳೆ ಹೊರಗೆ ಬರ್ತಿರ್ಲಿಲ್ಲ, ಸೇಫಾಗಿ ಹೋಗ್ತಿದ್ವಿ. ಆಮೇಲೆ ಅಯ್ಯೋ ಅಂತಿಲ್ಲ ಅನೇಕ ಸರ್. ಸೊ ಅದಕ್ಕೆ ನಾನು ವಿ ಡೋಂಟ್ ನೋ ಸೀರಿಯಸ್ನೆಸ್ ವೈ ದ ಪರ್ಸನ್, ಯಾಕೆ ಆ ವ್ಯಕ್ತಿ ಕಾಲ್ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ, ಎಂಥ ಪರಿಸ್ಥಿತಿಲಿದ್ದಾರೆ. ಅದೇನೋ ಆ ಟೈಮಲ್ಲಿ ಅಡ್ರೆಸ್ ಬೇಕಾಗಿರ್ತದೆ, ನಮ್ಮ ಅಡ್ರೆಸ್ ಗೊತ್ತು, ಇಂಥ ವ್ಯಕ್ತಿ ಅವ್ರಿಗೆ ಭೇಟಿ ಮಾಡೋಕ್ಕೆ ಬಂದಿರ್ತಾರೆ, ಮಳೆ ಭಯಂಕರ ಮಳೆ ಬರ್ತಾಯಿದೆ, ನಾವು ಫೋನ್ ರಿಸೀವ್ ಮಾಡಿದ್ರೆ ಅವ್ರು ನಾವು ಡೈರೆಕ್ಷನ್ ಕೊಟ್ಟರೆ 1 ನಿಮಿಷದಲ್ಲಿ ಹೋಗ್ಬೋದು. ನಾವು ಫೋನ್ ರಿಸೀವ್ ಮಾಡಿಲ್ಲ, ಅವರು ಆ ವ್ಯಕ್ತಿ ಭೇಟಿ ಮಾಡಿಲ್ಲ, ರಿಟರ್ನ್ ಹೋಗಿದ್ದಾರೆ ಮತ್ತೆ ಅವ್ರ ಊರಿಗೆ. ನೆಕ್ಸ್ಟ್ ಡೇ ನಾವು ಫೋನ್ ಮಾಡ್ತೀವಿ, ಬ್ರದರ್ ನೀವು ಫೋನ್ ಮಾಡಿದ್ರಿ ನಿನ್ನೆ ಸಾಯಂಕಾಲ, ಸಾರಿ ಅಂತಂದ್ರೆ, ಬ್ರದರ್ ನಾನು ಅಲ್ಲಿಗೆ ಬಂದಿದ್ದೆ, ನಿಮ್ಮ ಮನೆ ಪಕ್ಕದಲ್ಲೇ, ಆದರೆ ನಾನು ನಿಮ್ಮ ಮನೆಗೆ ಗೊತ್ತಾಗಲಿಲ್ಲ, ಅದಕ್ಕೆ ಕಾಲ್ ಮಾಡಿದೆ, ಎಲ್ಲಿ ಅಂತ ಲೊಕೇಶನ್ ಕಳಿಸ್ಬೋದು ನೀವು ಅಂತ ಕಾಲ್ ಮಾಡಿದ್ದೆ, ನೀವು ರಿಸೀವ್ ಮಾಡಲಿಲ್ಲ, ಮತ್ತು ನಾನು ರಿಟರ್ನ್ ಹುಬ್ಳಿಗೆ ಹೋಗ್ಬಿಟ್ಟೆ ಅಂತ ಹೇಳಿ ಲಾಸ್. ನೀವು ಫೋನ್ ರಿಸೀವ್ ಮಾಡಿದ್ರೆ ಬಂದೆ ಹಾಫ್ ಆನ್ ಅವರಲ್ಲಿ ಅಂದರೆ ಅಥವಾ 1 ತಾಸಲ್ಲಿ ಬರ್ತೀನಿ, ನೀವು ಹೀಗೆ ಒಂದು ಕಾಲ್ ಈಸ್ ಇನಫ್. ಸೊ ದ ಬೆಸ್ಟ್ ಪ್ರಾಕ್ಟೀಸ್ ವಿ ಶುಡ್ ಲರ್ನ್ ಟು ರಿಟರ್ನ್ ಕಾಲ್ಸ್ ಮಾಡಿ, ಇಲ್ಲಾಂದರೆ ವಿ ಲೂಸ್ ಅವರ್ ಕ್ರೆಡಿಬಿಲಿಟಿ ಈ ಪಾಸ್ಟ್. ಅವ್ರು ಫೋನೇ ರಿಸೀವ್ ಮಾಡಲು ಬಿಡ್ರಿ, ಏನು ಬಿಸಿ ಇರೋದಿಲ್ಲ ಆ್ಯಕ್ಚುಲಿ ಅಲ್ಲ. ದೀಸ್ ಆರ್ ಥಿಂಗ್ಸ್ ವಿಚ್ ಇದು ಸೋಷಲ್. ಸಮಾಜದಲ್ಲಿ ನಮ್ಮ ಒಂದು ವ್ಯಕ್ತಿತ್ವ ಇದೆ. ದೇವರು ಸೇವಕರಂದರೆ ದೇ ಮಸ್ಟ್ ಲುಕ್ ಅಟ್ ವಿತ್ ಗುಡ್ ಹೈ ರಿಗಾರ್ಡ್ಸ್. ಒಂದು ಒಳ್ಳೆಯ ಭಾವನೆಯಿಂದ ಒಳ್ಳೆಯ ರೀತಿಯಿಂದ ನಮ್ಮನ್ನು ಅವರು ಸ್ವೀಕರಿಸಬೇಕು, ನೋಡಬೇಕು, ದೃಷ್ಟಿಕೋನ ಭಾಳ ಚೆನ್ನಾಗಿರ್ಬೇಕು ನಮ್ಮ ಬಗ್ಗೆ. ನೋ ಒನ್ ಶುಡ್. ಮತ್ತು ಸೆಕೆಂಡ್ ಥಿಂಗ್, ಸಮಾಜದಲ್ಲಿ ಬರುವಾಗ ಓಕೆ, ಸೆಕೆಂಡ್ ಥಿಂಗ್, ಬ್ರೇಕಿಂಗ್ ಕಾಸ್ಟ್ ಆ್ಯಂಡ್ ಕಲ್ಚರ್ ಬ್ಯಾರಿಯರ್ಸ್ ಟು ದ ಗಾಸ್ಪಲ್. ಗಾಸ್ಪಲ್ ಹೇಳುವಾಗ ಸಮಾಜದಲ್ಲಿ ಯಾವ ರೀತಿಯಿಂದ, ನಾನು ಹೇಳಿದೆಲ್ಲ, ಯಾರಿಗೆ ಯಾವ ರೀತಿಯಿಂದ ಹೇಳಬೇಕು, ಯಾವ ಸಮಯದಲ್ಲಿ ಹೇಳಬೇಕು, ಅದೆಲ್ಲ ಭಾಳ ಚೆನ್ನಾಗಿ ತಿಳ್ಕೊಬೇಕು. ಸುವಾರ್ತೆ ಈಗ ಸಿಕ್ಕನ ನಮ್ಮ ಬೀದರ್ ವಿಷಯ ನಾವು ಸಿಕ್ಕದ ಈಗ ಅವನಿಗೆ ಬಿಡೋದಿಲ್ಲ, ಅವನಿಗೆ ಹೇಳೇ ಹೇಳ್ತೀನಿ ಸುವಾರ್ತೆ ಅವನಿಗೆ. ಇಷ್ಟು ದಿನ ಸಿಕ್ಕಿಲ್ಲ ಅವನು. ಏನು ಒಂದು zeal, but a zeal we should use in right way. There is no wrong way to do right things. ಸರಿಯಾದ ಕೆಲಸ ಮಾಡಲಿಕ್ಕೆ ತಪ್ಪಾದ ದಾರಿ ಇಲ್ಲೇ ಇಲ್ಲ. ಅದು ತಪ್ಪಾದ ದಾರಿ ಅನುಸರಿಸಿ ಒಳ್ಳೆ ಕಾರ್ಯ ಮಾಡ್ತೀನಿ ಅಂತಿಲ್ಲ. ನೀವೆಲ್ಲ ಮೂವೀಸ್ ನೋಡ್ತಿದ್ದೀರಲ್ಲ, ಫಿಲಿಮ್ಸ್ ನೋಡ್ತಿರಲ್ಲ, ನೋಡ್ತಿದ್ರಿ, ನಾನು ನೋಡ್ತಿದ್ದೆ. ಸೊ ಮೂವೀಸಲ್ಲಿ ಒಬ್ಬ ವ್ಯಕ್ತಿ ಕಳ್ಳತನ ಮಾಡಲಿಕ್ಕೆ ಹೋಗುವಂಥ ವ್ಯಕ್ತಿ ದೇವರ ಹತ್ರ ಹೋಗಿ ಗಂಟೆ ಬಾರಿಸಿ ಟೆಂಗಿಲ್ ಹೊಡೆದು ಪೂಜೆ ಮಾಡಿ ಕಳ್ಳತನ ಚೆನ್ನಾಗಿ ಆಗ್ಬೇಕು, ನಾನು ಚೆನ್ನಾಗಿ ಮಾಡ್ಬೇಕಂತ ಹೋಗಿ, ಅಥವಾ ಅವನಿಗೆ ಮರ್ಡರ್ ಮಾಡಲೇಬೇಕಂತ ಪೂಜೆ ಮಾಡಿ ಹೋಗಿ ಮರ್ಡರ್ ಮಾಡ್ತಾನೆ. ಅಲ್ಲ, ದೇವ್ರು ಕೇಳಿ ಪ್ರಾರ್ಥನೆ. ಸೊ ದ್ಯಾಟ್ ಈಸ್ ನಾಟ್ ಬಿಬ್ಲಿಕಲ್. ದೇವರ ವಾಕ್ಯ ಆ ಥರ ಕಲಿಸಲ್ಲ. ಯಾವುದೇ ತಪ್ಪು, ಒಳ್ಳೆ ಕಾರ್ಯ ಮಾಡಲಿಕ್ಕೆ ಯಾವುದೂ ತಪ್ಪು ಮಾರ್ಗ ಇಲ್ಲ. ಓಕೆ, ವಿ ಶುಡ್ ರಿಮೆಂಬರ್ ಮೆನಿ ಟೈಮ್ಸ್ ವಿ ಡು. ನಾವು ಹಾಗೆ ಮಾಡ್ತೀವಿ ಸೇವೆ, ಒಳ್ಳೆ ಮಾಡ್ತೀವಿ, ಸುಳ್ಳು ಹೇಳ್ತೀವಿ. ಒಂದು ಗಾದೆ ಮಾತಲ್ರಿ, 100 ಸುಳ್ಳು 100 ಸುಳ್ಳು ಹೇಳಿ ಮದುವೆ ಮಾಡ್ಬೇಕು. 100 ಸುಳ್ಳು ಹೇಳಿ ಒಂದು ಮದುವೆ ಮಾಡ್ಬೇಕಂತಾರೆ. ಮಾಡಿದ್ರೆ ಹಾಗೆ ಯಾರಾದ್ರು ಮಾಡಿದ್ರಲ್ಲ. ಸೊ ದೇವರ ಏನೋ ಸಮಾಜ ದೃಷ್ಟಿಯಲ್ಲಿ ಒಳ್ಳೇದು ಮಾಡಿದರೆ, ದೇವರ ದೃಷ್ಟಿಯಲ್ಲಿ ತಪ್ಪು ಮಾಡಿದರೆ.
ಸುಳ್ಳು ಹೇಳೋದು ದೇವರ ಸುಳ್ಳು ತುಟಿಗಳು ಯೆಹೋವನಿಗೆ ಇದು ಎಲ್ಲ ಕಡೆ ಅಪ್ಲೈ ಅಂತ ಒಂದೇ ಕಡೆ ಇಲ್ಲ, ಎಲ್ಲ ಕಡೆ ಇದು ಯೂನಿವರ್ಸಲ್. ಎಲ್ಲಿ ಹೋಗಿ ಅಮೆರಿಕ ಹೋಗ್ರಿ, ಪಾಕಿಸ್ತಾನ ಹೋಗ್ರಿ, ಇಂಡಿಯಾದಾಗ ಎಲ್ಲಿ ಚರ್ಚ್ನಾಗಿರು ಹೊರಗಿರ್ರಿ, ಸುಳ್ಳು ತುಟಿಗಳು ಯೆಹೋವನಿಗೆ ಅಸಹ್ಯನೇ. ಅನೇಕ ಸಾರಿ ಸಮಾಜದಲ್ಲಿ ಬರುವಾಗ ಅಪ್ಪ ಅಂದರೆ ನಾವು ಕೆಲವೊಂದು ಎಕ್ಸಾಂಪಲ್ ಅಪ್ಪ ಭಾಳ ಸುಳ್ಳು ಹೇಳ್ತಾರೆ ಅಂತ ಹೇಳ್ತಾರೆ. ಅದ್ರ ಮುಂದೆ ಭಾಳ ಸುಳ್ಳು ಹೇಳ್ತಾರೆ. ಯಾಕಂದ್ರೆ ಅವ್ರು ಕೇಳಿದ್ರೆ ನೋಡಿದ್ದಾರೆ, ಸರ್ ಎಲ್ಲಿದ್ದಾರೆ ಸರ್ ಪಾಕಿಸ್ತಾನ ಇರ್ತಾರೆ, ಇಲ್ಲರಿ ನಾನು ಟ್ರಾವೆಲ್ ಮಾಡ್ತಿದ್ದೀನಿ ಅಂತ ಹೇಳಿ. ಆ್ಯಕ್ಚುಲಿ ಅವ್ರು ಮುಂದೆ ನಿಂತು ಫೋನ್ ಮಾಡಿ ಅಲ್ಲೇ ನಿಂತಾರೆ ಅವರು. ಅವ್ರಿಗೆ ಜಸ್ಟ್ ಫೋನ್ ಮಾಡಿ, ಸರ್ ನಾನು ಟ್ರಾವೆಲ್ ಮಾಡ್ತೀನಿ ಸರ್, ಈಗ ಮತ್ತು ಯಾವ ಭೇಟಿ ಆಗಿದ್ರೆ ಸರ್ ನಾಳೆ ಬರ್ತೀನಿ ರೀ, ಇವತ್ತು ಆಗಲ್ಲ ನಾನು ಸ್ವಲ್ಪ ಹೋಗ್ಲತ್ತೀನಿ ಊರಿಗೆ ಅಂತ. ಅಲ್ಲೇ ನಿಂತಾರೆ, ಎದುರಿಂದ ಮಾತಾಡ್ತಾರೆ, ರೋಡ್ ಚಿಕ್ಕಿದ್ರು. ಅನೇಕ ಸಾರಿ ನಾವು ಫೋನಲ್ಲಿ ಭಾಳ ಸುಳ್ಳು ಹೇಳ್ತೀವಿ. ಬಸ್ನಾಗ ಹೋಗುವಾಗ ಎಲ್ಲೋ ಹೋಗ್ತಿರ್ತೀವಿ, ಎಲ್ಲೋ ಹೋಗ್ತೀವಿ, ಇಲ್ಲೇನಾದ್ರು ಹೋಟೆಲಲ್ಲಿ ಚಾಯ್ ಕೊಡ್ತೀನಿ ಬರ್ತೀನಿ ಅಂತ. ಎಲ್ಲೋ ಬೇರೆ ಊರಿಗೆ ಹೋಗ್ತಿರ್ತೀವಿ, ಅಲ್ಲಿ ಊರಿಗೆ ಹೋದವ್ರು ಫೋನ್ ಮಾಡ್ತೀವಿ, ಸರ್ ನಾನು ಒಬ್ಬರು ಕರೆದ್ರು ಊರಿಗೆ ಹೋಗಿದ್ದು. ಅವಾಗ ಹೇಳೋದಲ್ಲ, ಸರ್ ನಾನು ಊರಿಗೆ ಹೋಗ್ತಾ ಇದ್ದೀನಿ, ಯಾಕೆ ಸುಳ್ಳು ಹೇಳ್ತಾರೆ? ಸುಳ್ಳು ಸಾಕ್ಷಿ ದೇವ್ರಿಗೆ ಇಷ್ಟ. ನಾವೇನೋ ಮಾಡಿರ್ತೀವಿ, ಏನೋ ಹೇಳ್ತೀವಿ. ಸುಳ್ಳು ತುಟಿಗಳು ಯೆಹೋವನಿಗೆ ಅಸಹ್ಯ, ಸುಳ್ಳು ಸಾಕ್ಷಿ ಕೂಡ ಅದು ದೇವ್ರ ದೃಷ್ಟಿಗೆ ಯೋಗ್ಯವಲ್ಲ, ಮಾನ್ಯವಲ್ಲ. ನಾನು ಪಾಸ್ಟಿಗೆ ಹೇಳಿದೆ, ಸರಿ ಎಷ್ಟು ಚೆನ್ನಾಗಿ ಶರ್ಟ್ ತೊಗೊಂಡ್ರಿ, ಚೆನ್ನಾಗಿ ಭಾಳ ಚೆನ್ನಾಗಿದೆ. ಹೌದು ಸರ್ ಚೆನ್ನಾಗಿದೆ ಅಂತೀವಿ. ಹಾಂ ಸುಮ್ಮನೆ ಎಸ್ ಸರ್, ಅಲ್ಲಿ ಹೋಗಿ ಸರ್ ಬೆಂಗಳೂರು ಹೋದಾಗ ಸರ್ 1,000 ರೂಪಾಯಿ ಇರುತ್ತೆ. ಆಮೇಲೆ ನಾವೆಲ್ಲ ಎನ್ಕ್ವೈರಿ ಮಾಡಿ ನೋಡಿದ್ರು ಅಲ್ಲಿ ಫುಟ್ಪಾತ್ ಮಾರ್ತಿರ್ತಾರಲ್ಲ, 200 ರೂಪಾಯಿ ತೊಗೊಂಡ್ರಿ. 150 ರೂಪಾಯಿ ಏನ್ರಿ 150. ಯಾಕೆ ಹಂಗೆ ಸುಳ್ಳು ಹೇಳ್ತೀರಂತ. ಇದು ನಾನು ಹಾಗೆ ಮಾಡಿದ್ದು, ನನ್ನ ಎಕ್ಸಾಂಪಲ್ ಹೇಳ್ತೀನಿ, ತುಂಬ ನನ್ನ ಅನುಭವ ಹೇಳ್ತೀನಿ. ಅಂದರೆ ಸೇವಕರು ಹಿಂಗೆ ಮಾಡಬಾರ್ದು ಅಂತ ಹೇಳ್ತೀನಿ. ಇದು ದೇವರಿಗೆ ಏನೋ ನಾವು ಮನುಷ್ಯರಿಗೆ ಮೆಚ್ಚಿಸ್ಬೇಕು. ಇವಾಗ 100 ರೂಪಾಯಿ ಹಾಕೊಂಡ್ರಪ್ಪ, ಊರಾಗ ಹಳ್ಳಿಯವರು 100 ರೂಪಾಯಿ ಹಾಕ್ತಾರೆ ಪಾದ್ರಿಯವರು ಅಂತ ಚಂದ ಇರ್ತೀವಿ. ಆದರೆ ಆ್ಯಕ್ಚುಲಿ ದೇವರಿಗೆ ಮಹಿಮೆ ಆಗಲ್ಲ. ಸೊ ಹೀಗಾಗಿ ನಮ್ಮ ಸಮಾಜದಲ್ಲಿ ವಿ ಶುಡ್ ಹ್ಯಾವ್ ಹೈ ರಿಗಾರ್ಡ್. ನಮ್ಮ ಮನೆಯಲ್ಲಿ, ನಾನು ನನ್ನ ಸಭೆಯಲ್ಲಿ, ಮತ್ತು ಎಲ್ಲೇ ಹೋಗಿ ಮಾರ್ಕೆಟ್ಗೆ ಹೋದರು ನಮಸ್ಕಾರ ಪಾದ್ರ ಸಾಹೇಬ್ ಅನ್ಬೇಕು. ತರಕಾರಿ ಮಾಡೋರು, ಆಟೋ ಡ್ರೈವರ್ಸ್, ದುಕಾನ್ದಾರ್, ಶುಡ್ ಹೈ ರೆಸ್ಪೆಕ್ಟ್. ಯಾರೋ ಮತ್ತೊಂದು ಸರಿ ಹಣ ಜಾಸ್ತಿ ಏನೋ ಕೊಡುವಾಗ, ನಾನು ಆಟೋದವ್ನು ಹಿಂಗೆ ತೆಗೆದುಕೊಡುವಾಗ ನೈಟ್ ಸ್ವಲ್ಪ ಕತ್ಲಿತ್ತು ಕೊಡ್ತೀನಿ, 100 ರೂಪಾಯಿ ಆಗಿತ್ತು, ಕೊಟ್ಟರೆ ಆ್ಯಕ್ಚುಲಿ 500 ರೂಪಾಯಿ ಹೋಗಿದೆ ಅವನಿಗೆ. ಅಲ್ಲ ಸಾರಿ, ಅವ್ನು ನಂಗೆ 500 ರೂಪಾಯಿ ಕೊಟ್ಟಿದ್ದೇನೆ, ರಿಟರ್ನ್ ಮಾಡಬೇಕು 800 ರೂಪೀಸ್. 200 ಕೊಟ್ಟಿದ್ದೆ, ಅವನು 500 ರೂಪಾಯಿ ಕೊಟ್ಟಿದ್ದಾನೆ 100 ರೂಪಾಯಿ ಅಂತ. ನಾನು ಹೇಳಿದ ತಕ್ಷಣ ನೋಡಿದೆ, 500 ರೂಪಾಯಿ ಅದ. ಅವನು ಆಟೋ ಹೇಳಿದ್ರು, ನೋಡಪ್ಪ ನಿನ್ನ ಹೆಸರು ಏನಂತ. ಸರ್ ಏನೋ ಹೆಸರು ಹೇಳಿದ್ರು, ಲಿಂಗರಾಜ. ಇಲ್ಲಪ್ಪ ನೀನು ಚೇಂಜ್ 500 ರೂಪಾಯಿ ನೀನು ಕೊಟ್ಟಿದ್ದು 100 ರೂಪಾಯಿ ಕೊಡಬೇಕಂತಂದರೆ, ಹೌದು ಸರ್. ನೋಡಿದ್ರೆ ಸಾರಿ ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ನಾನು ಆ್ಯಕ್ಚುಲಿ ಬೆಳಗ್ಗೆಯಿಂದ ನನಗೆ 500 ರೂಪಾಯಿ ಸಿಕ್ಕಿದೆ, ಇಷ್ಟೇ ಆಗಿದೆ. ಅವ್ನು ಕಳ್ದ. ಸರ್ ಅವ್ನು ಇಮಿಡಿಯೇಟ್ಲಿ ಕೇಳಿದ, ಸರ್ ನೀವು ಕ್ರಿಶ್ಚಿಯನ್ ಅಂತ ಹೇಳಿದ. ಅಂದರೆ ವಿ ಮಸ್ಟ್ ಬಿ ವೆರಿ ಫೇತ್ಫುಲ್ ಪೀಪಲ್ ಟು ದ ಸೊಸೈಟಿ. ಸಮಾಜದಲ್ಲಿ ನಂಬಿಗಸ್ತ ವ್ಯಕ್ತಿಗಳು ಆಗಬೇಕು ನಾವು. ನಮ್ಮ ಸಮಾಜಕ್ಕೆ ಒಳ್ಳೆ ನಂಬಿಗಸ್ತರು ಬೇಕು. ಮತ್ತೊಂದು ಸಲ ನಾನು ಗುಲ್ಬರ್ಗ ಸೇವೆ ಮಾಡುವಾಗ ಮಾರ್ನಿಂಗ್ ನಾನು ತಿಮ್ಮಪ್ಪ ಸರ್ಕಲ್ ಹೋಗಿ ಅಲ್ಲಿ ನ್ಯೂಸ್ ಪೇಪರ್ ಮಾಡ್ತಾರೆ. ಅಲ್ಲಿ ಹೋಗಿ ತಗೊಂಡು ಡೈಲಿ ಹಾಲು ತಗೊಂಡು ಹೋಗ್ತಿದ್ದೆ. ಹೋಗಿ ಅವನು ಒಂದು ದಿವಸ ತೊಗೊಂಡು ಹೋದ 2 ನ್ಯೂಸ್ ಕೇಳಿರೋದು 2 ಕೊಟ್ಟಿದ್ದಾನೆ. ಮನೆ ಮುಂದೆ ನೋಡಿದ್ರೆ ಮತ್ತೇನು ಇನ್ನೊಂದು ಪೇಪರ್ ಮತ್ತು ಆ ಪೇಪರ್ ಓದಿ ಒಂದು 20 ನಿಮಿಷ ರಿಟರ್ನ್ ಹೋಗಿ ಅವನಿಗೆ ಕೊಟ್ಟೆ. ನೀವು ನ್ಯೂಸ್ ಪೇಪರ್ ತಗೊಂಡು 2 ನ್ಯೂಸ್ ಪೇಪರ್ ಕೊಡ್ತೀವಿ, 50 ಪೈಸೆ ಅಷ್ಟೇ. 2 ಕೊಟ್ಟಿದ್ದೀನಿ, ಈಗ ರಿಟರ್ನ್ ತೊಗೊಂಡು. ಸರ್ ನೀವು ಕ್ರಿಶ್ಚಿಯನ್ ಅಂತ ಕೇಳೋದು. ಹೌದಪ್ಪ, ಇಲ್ಲಿ ಮೆಥಡಿ ಚೇಂಜ್ ಹೋಗ್ತೀವಿ ಅಂತ ಅಷ್ಟೇ ಮಾತಾಡಿ. ನಾನೇ ಚಾಯ್ ಕುಡಿತೇನೆ ಅಂತ 20 ರೂಪಾಯಿ ಚಾಯ್ ಮಾಡ್ತೀನಿ. ಸರ್ ಚಾಯ್ ಕೊಡಿ ಮಾತಾಡ್ಕೊಂಡಿರುವಾಗ ಅವ್ನಿಗೆ ಸುಮಾರು ಹೇಳಿದೆ. ಹೇಗೆಂದರೆ ಅವ್ನು ಕೇಳಿದ, ಸರ್ ಆ ಚರ್ಚಿಗೆ ಬರ್ಬೋದೇನ್ರಿ ಅಂತ. ಐವೇಶ್ವರ ರೋಡಲ್ಲಿ ಚರ್ಚ್ ಅಲ್ಲಿ ಚರ್ಚ್ ಬರಪ್ಪ, ಏನು ಯಾರು ಅಡ್ಡಿ ಮಾಡೋಂಗಿಲ್ಲ. ಸರ್ ಯಾರು ಅಡ್ಡಿ ಮಾಡ್ತಾರೆ? ಯಾರೂ ಅಡ್ಡಿ ಮಾಡೋಂಗಿಲ್ಲ. ಸರ್ ಬಂದರೆ ಎಲ್ಲಿ ಕೊಡ್ಬೇಕು ಸರ್? ನಾಳೆ ಅಂದರೆ ಆ ಸ್ಯಾಟರ್ಡೆ ಸರ್ ಬರ್ತೀನಿ, ನಿನ್ಗೋಸ್ಕರ ನಾನು ನಿಂತಿರ್ತೀನಿ, ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ.
ನಾ ಗೇಟಲ್ಲಿ ನಿಂತೆ ಅವ್ನು ಬಂದ ಅವ್ನು ಕರ್ಕೊಂಡು ಭಾಳ ಅಲ್ಲಿ ಕೂಡ ಸೈಡಿಗೆ ನಿಂತು ಸೊ ಇಲ್ಲೂ ಕೂಡ ಅಂಜ್ಲಿಕ್ಕೆ ಹೆದರ್ಲಿಕ್ಕೆ ಯಾರು ಅದು ನೀ ಎಲ್ಲಿ ಒಂದು ನಾವು ಸಂದರ್ಭಗಳು ದೇವ್ರು ಬೇಕು. ಸೊ ನಮ್ಮ ಸಮಾಜದಲ್ಲಿ ನಾವು ಈ ರೀತಿಯಾಗಿ ನಮ್ಮ ಜೀವಿತ ಇತರ ಪರಿಣಾಮಕಾರಿ ಆಗ್ತದೆ. ಅದು ಸ್ಪೆಷಲಿ ನಾಟ್ ಕ್ರಿಶ್ಚಿಯನ್. ಓಕೆ, ಸೊ ವೆರಿ ಇಂಪಾರ್ಟೆಂಟ್. ಮತ್ತು ಇನ್ನೊಂದು ಓವರ್ಕಮಿಂಗ್ ಮಿಸ್ಕಾನ್ಸೆಪ್ಷನ್ಸ್ ಅಬೌಟ್ ಪಾಸ್ಟರ್ಸ್ ಇನ್ ಸೊಸೈಟಿ. ಕೊನೆಯದು ಅಂದರೆ ಪಾಸ್ಟರ್ಗಳಂದರೆ ಒಂಥರ ಸಮಾಜದಲ್ಲಿ ಒಂದು ಒಳ್ಳೆ ಅಭಿಪ್ರಾಯ ಇಲ್ಲ, ನಂಬ್ತೀರ? ಅನೇಕರಿಗೆ ಒಳ್ಳೆ ಅಭಿಪ್ರಾಯ ಇಲ್ಲ. ಅದು ನೀವುಗಳು ನಾವು ಬದಲಾವಣೆ ಮಾಡಬೇಕು, ಮಾಡಲಿಕ್ಕೆ ಸಾಧ್ಯತೆ ಇದೆ. ವಿ ಮಸ್ಟ್ ಬಿಕಮ್ ಗುಡ್ ಎಕ್ಸಾಂಪಲ್. ಪಾಸ್ಟರ್ಸ್ ಅಂದರೆ ದೇ ಹೈ ಪ್ರೈಡ್. ಮತ್ತೆಲ್ಲಾದರೂ ಸಮಾಜದಲ್ಲಿ ದಾವತ್ಗಳಲ್ಲಿ ಸಮಾಜ ಎಲ್ಲ ಎಲ್ಲರೂ ಜನ ಇರ್ತಾರೆ. ಎಂದು ಯಾವಾಗಲೂ ದಿಸ್ ಮೈ ಕನ್ಸರ್ನ್, ಊಟ ಬಡಿಸುವಾಗ ದಯವಿಟ್ಟು ನೆಕ್ಸ್ಟ್ ಟೈಮ್ ಸಿಗ್ತದಿಲ್ಲ ಅಂತ ಅಂದಾಗ ತಿನ್ಬೇಡ್ರಿ. ಸರ್ ನಾನು ಹಾಗೆ ಮಾಡಿದ್ದೆ ಅಂದರೆ ನೀವು ಹಾಗೆ ಮಾಡೋದಿಲ್ಲ ಅಂದರೆ ನಾನು ಕೆಲವು ತಪ್ಪಾದ ಉದಾಹರಣೆಗಳು ಜನರು ನೋಡಿದ್ದು ಹೇಳಿದರು, ನೀವು ಹಾಗೆ ಮಾಡೋದಿಲ್ಲ. ಬಟ್ ಸ್ಟಿಲ್ ವಿ ಕ್ಯಾನ್ ಪ್ರಾಕ್ಟೀಸ್ ಏನಂದರೆ ವಿ ಶುಡ್ ನಾಟ್ ಈಟ್ ಬಿಯಾಂಡ್ ಅವರ್ ಲಿಮಿಟ್ಸ್. ಹೊಟ್ಟೆ ಕಡಿಮೆ ಇಲ್ಲ, ಸಣ್ಣ ಇಲ್ಲ, ನಮ್ಮದು ಹೊಟ್ಟೆ ದಪ್ಪಾಗಿದೆ, ಆಗಬಾರ್ದು. ಈಟ್ ಲೆಸ್. ಎಷ್ಟು ಕಡಿಮೆ ತಿಂತೀವಿ ಅಷ್ಟು ಭಾಳ ವರ್ಷ ಬದುಕ್ತೀವಿ, ಎಷ್ಟು ಜಾಸ್ತಿ ತಿಂತೀವಿ ಅಷ್ಟು ಕಡಿಮೆ ಬದುಕ್ತೀವಿ. ಇದು ಪ್ರೂವ್ ಆಗಿದೆ ರೀ ಮೆಡಿಕಲಿ. ಜಾಸ್ತಿ ತಿಂದರೆ ಬೇಗ ಸಾಯ್ತೀವಿ. ಪ್ರೆಸೆಂಟ್ ಕಾಂಟೆಕ್ಸ್ಟ್. ನೀವು ಎಷ್ಟು ಬೇಕು ಅಷ್ಟು ತಿನ್ನೋಣ. ಕಡಿಮೆ ತಿಂದ್ರೆ ಒಂದು ಇಡ್ಲಿ ತಿನ್ಬೇಡ್ರಿ, ಇನ್ನೊಂದು 2-3 ಇಡ್ಲಿ ನೋ ಪ್ರಾಬ್ಲಮ್. ಬಟ್ 8 ಇಡ್ಲಿ ತಿನ್ಬೇಡಿ. ಅಂದರೆ 4 ಇಡ್ಲಿ ಉಳಿತು ಸರ್. ಎಷ್ಟು ಬೇಕು ಅಷ್ಟೇ. ಅಂದರೆ ಮತ್ತೆ ಚೆನ್ನಾಗಿ ತಿನ್ನೋರು ಇರ್ತಾರಯ್ಯ ಸರ್, ಕೆಲವೊಬ್ರು ಚೆನ್ನಾಗಿ ತಿನ್ನೋರು. ನಿಮ್ಮ ಮನೆಗೆ ತಿಂದ್ರೆ ಹೇಳ್ಬೇಡ, ನಿಮ್ಮ ಮನೆಗೆ ತಿನ್ರಿ, 8-10 ದಿನ ನಿಮ್ಮ ಮನೆಗೆ ಚೆನ್ನಾಗಿ ಮಾಡಿರ್ತಾರೆ. ಬಟ್ ಜನ ದೃಷ್ಟಿಯಲ್ಲಿ ನಮ್ಗೆ ಹಸುವಾಗಿ ಇರ್ತದೆ. ಬಟ್ ಹೊರಗೆ ನಿಮ್ಗೆ ಹಸುವೆ ಆಗಿದೆ, ಬೆಳಿಗ್ಗೆಯಿಂದ ತಿಂದಿಲ್ಲ, ಮಧ್ಯಾಹ್ನ ತಿಂದಿಲ್ಲ, ಉಪವಾಸ ಇದೆ, ರಾತ್ರಿ ಉಪವಾಸ ಮಾಡ್ತೀವಲ್ಲ, ಉಪವಾಸ ಮತ್ತು ಊಟ ಹೆಂಗೆ ಮಾಡಿ. ಸೊ ನಾನು ಹೇಳಂತ ತಾತ್ಪರ್ಯ ಅಂದರೆ ಲೆಟ್ ಅಸ್ ಬಿ ವೆರಿ ಸಿಂಪಲ್ ಪೀಪಲ್. ಗಾಡ್ ವಿಲ್ ಗಿವ್. ಆ ದೇವ್ರು ನಮಗೆ ರಿವಾರ್ಡ್ ಕೊಡಬೇಕು, ಜನರು ಬೇಡ. ಆ್ಯಂಡ್ ಇನ್ನೊಂದು ಮಾತೇನೆಂದರೆ ಸಮಾಜದಲ್ಲಿ ಬರುವಾಗ ನೆವರ್ ಎವರ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಅಪ್ರಿಸಿಯೇಷನ್ ಫ್ರಮ್ ಪೀಪಲ್. ಅಂದರೆ ಜನರಿಂದ ನಿಮ್ಮಲ್ಲಿ ಶಬಾಷ್ಗೆ ಅಂತಾರಲ್ಲ, ನೀವು ಭಾಳ ಹೆಚ್ಚಿಸ್ತಾರೆ ಜನರು. ಭಾಳ ಡೋಂಟ್ ಎಕ್ಸ್ಪೆಕ್ಟ್ ಹೊಗಳಿಕೆ, ಜನರಿಂದ ಹೊಗಳಿಕೆ ಬಯಸ್ಬೇಡ್ರಿ ದಯವಿಟ್ಟು. ಒಳ್ಳೆ ಪ್ರಸಂಗ ಮಾಡಿರಿ. ಜನರು ಎಸಿಬಿಸಂಟನ್ನು ರಕ್ಷಣೆ ಎಷ್ಟೊಂದು ಜನರು ಒಪ್ಕೊಂಡು ದೇವರು ಅದೆಲ್ಲ ದೇವ್ರ ಸಭೆಗೆ ಸೇರಿ ಒಳ್ಳೆಯ ಸಭೆ ಬೆಳೀತದೆ. ಅದು ಎಲ್ಲ ಬೇಡ, ಅದು ಎಲ್ಲ ಮಹಿಮೆ ದೇವರಿಗೆ ಉಪಯೋಗಿಸ್ಕೊಳ್ತಿದ್ದಾರಲ್ಲ. ಲೆಟ್ ದಿಸ್ ಗ್ಲೋರಿ ಗೋಸ್ ಟು ಗಾಡ್. ದೇವರಿಗೆ ಮಹಿಮೆ ಆಗಿ ನೀವು ತಗ್ಗಿಸ್ಕೊಳ್ರಿ. ನಾವು ತಗ್ಗಿಸ್ಕೊಳ್ಳಿ. ಎಷ್ಟು ತಗ್ಗಿಸ್ಕೊಳ್ತೀವೋ ಅದು ಯೇಸು ಕ್ರಿಸ್ತನು ಮಾಡಿದಂಥ ಕಾರ್ಯ. ತಗ್ಗಿಸ್ಕೊಳ್ಳುವಂಥ ಭಾವನೆ, ಇದು ತಗ್ಗಿಸ್ಕೊಳ್ಳುವಂಥ ಗುಣ ಎಂದರೆ ಯೇಸು ಕ್ರಿಸ್ತನ ಗುಣ. ಇದು ನಾವು ಕಲಿಬೇಕು. ನಾವು ಎಲ್ಲ ಸೇವಕರು ದಯವಿಟ್ಟು ನೀವು ಎಷ್ಟು ಸಾರಿ ಓದಿದ್ರು ಕಡಿಮೆ. ಮತ್ತಾಯ, ಮಾರ್ಕ, ಲೂಕ, ಯೋಹಾನ 4 ನೀವು ಓದ್ರಿ. ಪ್ರಸಂಗ ಕೂಡ ಅಲ್ಲಿಂದ ಮಾಡಿರಿ. ಅಲ್ಲಿ ಸೋ ಮೆನಿ ಗುಡ್ ಕ್ಯಾರೆಕ್ಟರ್ಸ್ ಆರ್ ದೇರ್. ನಾವು ಸಭೆಯವರು ಅನುಸರಿಸಲಿಕ್ಕೆ ನೀವು ಓದ್ರಿ, ಅಭ್ಯಾಸ ಮಾಡಿ. ಸೊ ಹ್ಯೂಜ್ ಎಷ್ಟೊಂದಿದೆ. ಓಕೆ, ಸಮಾಜ ಬಂದಾಗ ಹಾಂ ಆಯ್ತು. ಓಕೆ, ವಿಲ್ ಕ್ಲೋಸ್ ಮಾಡೋಣ. ಆಯ್ತು ಸರ್. ಓಕೆ, 2 minutes ವಿಲ್ ಕ್ಲೋಸ್. ಕೊನೆಯದಾಗಿ ನಾಯಕತ್ವ ವಿಷಯ ಬರುವಾಗ ಅನೇಕ ಸಾರಿ ನಾವಂದರೆ ರೇಸ್ ನ್ಯೂ ಲೀಡರ್ಸ್ ಇನ್ಸ್ಟೆಡ್ ಆಫ್ ಕ್ಯಾರಿಂಗ್ ಎ ಬರ್ಡನ್ ಅಲೋನ್. ಹೊಸ ನಾಯಕರನ್ನ ಸಭೆಯಲ್ಲಿ ಬೆಳೆಸ್ರಿ. ನಿಮ್ಮಂಗೆ ಪ್ರಸಂಗ ಮಾಡಲಿಕ್ಕೆ ಮತ್ತೊಬ್ಬರಿಗೆ ಯವನಸ್ರಿ ಬೆಳೆಸಿ ಈಸಿ ಆಗ್ತದೆ. ನೀವು ಇಲ್ದಾಗೆಲ್ಲ ನೀವೇ ಯಾಕೆ ತೊಗೊಳ್ತೀರಿ ಮೇಲೆ?
ಆದರೆ ಹಿಂಗೆ ಮಾಡೋಂಗಿಲ್ಲ. ಅನೇಕ ಪಾದ್ರಿಗಳು 20 ವರ್ಷದ ಅವರೇ ಪಾದ್ರಿ ಇದ್ದಾರೆ, ಮತ್ತೆ ಯಾರಿಗೆ ಬೆಳೆಸಿಲ್ಲ, ಅವರೇ ಇದ್ದಾರೆ. ಕೆಲವೊಂದು ಇಂಡಿಪೆಂಡೆಂಟ್ ಚರ್ಚಲ್ಲಿ ನಾವು ನೋಡಿದ್ದೀವಿ, ಕೆಲವೊಂದು ಮೇನ್ಲೈನ್ ಚರ್ಚಲ್ಲಿ ಟ್ರಾನ್ಸ್ಫರ್ ಹೋಗ್ತಾರೆ. ಬಟ್ ಅನೇಕ ಇಂಡಿಪೆಂಡೆಂಟ್ ಪಾಸ್ಟ್ಗಳು ನಾವು ನೋಡಿದರೆ ಅವರೇ 20 ವರ್ಷದಲ್ಲಿ ಅವರೇ ಮತ್ತೊಬ್ಬರಿಗೆ ಪ್ರಸಂಗ ಮಾಡಲಿಕ್ಕೆ, ನಾಯಕರಾಗಿ ಪಾದ್ರಿಗಳಾಗಿ ಮಾಡಲಿಕ್ಕೆ ಮನಸ್ಸೇ ಮಾಡಲ್ಲ. ಮಾಡಿರಿ ಬೆಸ್ಟ್. ಇದು ನಮ್ಮ ಸವಾಲಿದೆ. ಮತ್ತು ನ್ಯಾವಿಗೇಟಿಂಗ್ ಕಾನ್ಫ್ಲಿಕ್ಟ್, ಡಿವಿಷನ್ಸ್ ಆ್ಯಂಡ್ ಜಲಸಿ. ನಾವು ಅನೇಕ ಸಾರಿ ಸಭೆಯಲ್ಲಿ ಅನೇಕ ರೀತಿಯಿಂದ ಗೊಂದಲ ಇರುತ್ತೆ, ಡಿಫ್ರೆನ್ಸ್. ಒಬ್ಬರು ಜಗಳ, ಅವರು ಆ ಫ್ಯಾಮಿಲಿದವ್ರು ನೋಡಿದ್ರೆ ಇವ್ರಿಗೆ ಹಂಗಿಲ್ಲ, ಇವ್ರು ನೋಡಿದ್ರೆ ಅವ್ರಿಗೆ ಹಂಗಿಲ್ಲ ಅಲ್ರಿ, ಸಭೆಯಲ್ಲಿ ಇರ್ತಾರಲ್ಲ, ಅದೆಲ್ಲ ನಾವು ರಿಸಾಲ್ವ್ ಮಾಡಬೇಕು. ಇವ್ರ ಮಾತು ಅವ್ರ ಮುಂದೆ, ಅವ್ರ ಮಾತು ಇವ್ರ ಮುಂದೆ, ಅವ್ರು ಹಂಗೆ ಇರ್ತಾರೆ. ಬೇಡ ಅವ್ರ ಮಾತು ನಿಮ್ಮ ಅಂದರೆ ಗಾಸಿಪ್ ಅಂತೀವಿ. ಹಿಂದೆ ಮಾತಾಡಿದ್ರೆ ಎಂಥ ಕಾರಣದಲ್ಲಿ ಮುಂದೂಡಿದ್ದು ಮಾತಾಡೋಣ, ಅಪ್ಪ ಚಾಡಿ ಚಾಡಿ ಮಾತು. ಬೇರೆಯವರು ಯಾರ ಬಂದು ಬೇರೆ ಬಗ್ಗೆ ಹೇಳಿದ್ರೆ ಎಂಟರ್ಟೈನ್ ಮಾಡಬೇಡಿ. ಅವ್ರ ಬಗ್ಗೆ ಹೇಳಿ, ಬೇರೆಯವ್ರ ಬಗ್ಗೆ ಹೇಳಿದ್ರೆ ಬೇಡ ಅಂತ ಹೇಳಿ. ಬೇರೆಯವ್ರ ಬಗ್ಗೆ ಮಾತಾಡೋದು ಭಾಳ ಸಂತೋಷ ಅಲ್ರಿ. ನಮ್ಮ ಬಗ್ಗೆ ಏನು ಮಾತಾಡೋಂಗಿಲ್ಲ ನಾವು. ಅವ್ರು ಹಿಂಗೆ ಇವ್ರು ಹಿಂಗೆ, ನೀ ಹೆಂಗಿದ್ದಿ ಕೇಳಿದ್ರೆ ಹೇಳಲ್ಲ, ಕೇಳಿ ನೋಡ್ರಿ. ಸೊ ಅದಕ್ಕೆ ಅಲ್ಲಿ ನಾವು ಕಾನ್ಫ್ಲಿಕ್ಟ್ಸ್, ಸಮಸ್ಯೆಗಳನ್ನು ರಿಸಾಲ್ವ್ ಮಾಡಲಿಕ್ಕೆ ಪ್ರಯಾಸ ಪಡಬೇಕು. ಮತ್ತು ಬಿಲ್ಡಿಂಗ್ ಯೂನಿಟಿ ಅಮಾಂಗ್ ಚರ್ಚ್, ನಾವು ಯೂನಿಟಿ ಎಲ್ಲರೂ ಒಂದಾಗಿರೋಕ್ಕೆ ನಾವು ಪ್ರಯಾಸ ಪಡಬೇಕು. ಡಿವೈಡ್ ಮಾಡಬಾರ್ದು. ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಇಸ್ ವೆರಿ ಡೇಂಜರಸ್. ಅನೇಕ ಸಾರಿ ಅನೇಕ ಪಾದ್ರಿಗಳು, ಅನೇಕ ಸೇವಕರು ನಾವು ಮಾಡ್ತೀವಿ, ಅದು ಮಾಡೋದು ತಪ್ಪು. ಎಲ್ಲರಿಗೂ ಒಂದಾಗಿ ಸೇರಿಸ್ಬೇಕು. ವೇರ್ ದರ್ ಇಸ್ ಯೂನಿಟಿ ದೇರ್ ಈಸ್ ಆಲ್ವೇಸ್ ವಿನ್. ಯೂನಿಟಿ ಇದ್ದಲ್ಲಿ ವಿ ಹ್ಯಾವ್ ಲಾಟ್ ಆಫ್ ಗೇನ್. ಎಷ್ಟೊಂದು ನಮಗೆ ಲಾಭ ಒಂದಾಗಿದ್ದರೆ. ಬಟ್ ನಾವು ವ್ಯತ್ಯಾಸಗಳ ಬರುವಾಗ ಎಷ್ಟೊಂದು ರೀತಿಯಂಥ ನಮ್ಮಲ್ಲಿ ಯಾವ ಅಂದರೆ ಮುಂದೆ ಹೋಗಲಿಕ್ಕೆ ಆಗಲ್ಲ. ಯಾಕಂದ್ರೆ ಒಬ್ಬರು ಮುಂದೆ ಹೋದರೆ ಒಬ್ಬರು ಈ ಕಡೆ ಹೋಗ್ತಾರೆ, ಈ ಕಡೆ ಹೋದ್ರೆ ಹಾಗೆ ಒಂದೊಂದು ಕುರಿ ಆ ಕಡೆ ಈ ಕಡೆ ಹೋದರೆ ಕುರುಬನಿಗೆ ಸೇರಿಸ್ಲಿಕ್ಕೆ ಆಗಲ್ಲ. ಎಲ್ಲ ಒಂದೇ ಸಾರಿ ಕರೆಕ್ಟ್ ಹೋದರೆ ಈಸಿ. ಆ ಥರ ನಾವು ಬೆಳೆಸ್ಬೇಕು ನಮ್ಮ ಎಲ್ಲ ನಮ್ಮ ವಿಶ್ವಾಸಿಗಳಿಗೆ. ಓಕೆ, ದೀಸ್ ಆರ್ ದ ಫ್ಯೂ ಥಿಂಗ್ಸ್. ಮತ್ತು ಕೊನೆಯದಾಗಿ ನಮಗೆ ಆಪರ್ಚುನಿಟೀಸ್ ಸಿಗ್ತವೆ. ಎವ್ರಿ ಆಪರ್ಚುನಿಟಿ ಚಾಲೆಂಜ್ ಲೈಸ್ ಆ್ಯಂಡ್ ಆಪರ್ಚುನಿಟಿ. ದಟ್ ಈಸ್ ನಾವು ಎಷ್ಟೊಂದು ಸವಾಲು ಬಂದಾಗ, ಆ ಸವಾಲು ಬಂದಾಗ ಮುಂದೆ ಒಂದು ಅವಕಾಶ, ಒಂದು ಆಪರ್ಚುನಿಟಿ ಅಂದರೆ ನಾವು ಏನಾದರೂ ಮುಂದೆ ಸಾಧನೆ ಮಾಡಿ. ಎವ್ರಿ ಚಾಲೆಂಜ್, ನೀವು ಯಾವುದೇ ಸವಾಲು ಬಂದು, ಏನೇ ಡಿಫಿಕಲ್ಟಿ ಬರಲಿ, ಅಡಚಣೆ ಬರಲಿ, ಏನೇ ಬಂದರೂ ಅದಕ್ಕೆ ಮುಂದೆ ಮಾಡಲಿಕ್ಕೆ ಒಂದು ದೇರ್ ಇಸ್ ಅನ್ ಆಪರ್ಚುನಿಟಿ, ಅಂದರೆ ಅಲ್ಲಿ ಒಂದು ಅವಕಾಶ ಇರುತ್ತೆ ಮುಂದೆ ಹೋಗಲಿಕ್ಕೆ. ಅದು ನಾವು ಯು ಟು ಫೈಂಡ್ ಔಟ್, ಅದನ್ನು ನಾವು ಹುಡುಕಬೇಕು. ಹಾಗೆ ಮಾಡಿದ್ರೆ ನಮ್ಮ ಬರುವಂಥ ಸವಾಲುಗಳು, ನಮ್ಮ ಬರುವಂಥ ಎಲ್ಲ ಎದುರಿಸಲಿಕ್ಕೆ ಏನೇ ಕಷ್ಟ ಬಂದರೂ ಅದು ದಾಟಿ ಮುಂದೆ ಹೋಗಲಿಕ್ಕೆ ಸಾಧ್ಯ. ಸೋ ಮೆನಿ ಥಿಂಗ್ಸ್ ಟು ಡಿಸ್ಕಸ್. ಕೊನೆಯದಾಗಿ these things. ಒಂದು ಅಂದರೆ ಅದೇನಿದೆ, ಒಂದು ಮೊಳಕೆ ಮಳೆ ಬೀಳದಂತೆ ಇರುವಂಥ ಹೊಲದಲ್ಲಿ ಎಲ್ಲ ಒಣಗೋಗಿದೆ, ಅಲ್ಲ ಬಿರುಕಿನಲ್ಲಿ ಒಂದು ಬೀಜ ಬರ್ತಿದೆ. ಸೊ ಅದು ನಮ್ಮ ಸೇವಕರ ಒಂದು ಜೀವಿತ ಇದೆ. ಇದು ಆಲ್ ಆಫ್ ಡಿಫಿಕಲ್ಟ್ ಅಲ್ಲಿ ರೆಸ್ಟೋರೆಂಟ್ ಕಾಣ್ತದೆ ಫುಲ್, ಅದರದ್ದು ಸಸಿ ಚಿಕ್ಕ ಒಂದು ಬ್ಯೂಟಿಫುಲ್ ನೋಡಲಿಕ್ಕೆ ಅಲ್ಲ, ಅದಕ್ಕೆ ಒಂದು ಜೀವ ಇದೆ. ಸುತ್ತಮುತ್ತಲೆಲ್ಲ ಅಲ್ಲಿ ಏನಿಲ್ಲ, ನೀರಿಲ್ಲ, ಬಿಸಿಲು, ಬಿರುಕು, ಅಲ್ಲೇನು ಅದಕ್ಕೇನು ಸಪೋರ್ಟ್ ಇಲ್ಲ. ಆ ಬಿರುಕಿನಲ್ಲಿ ಕೂಡ ಒಂದು ಜೀವ ಬರ್ತಾ ಇದೆ. ಸೊ ನಾವು ಕೂಡ ನಮ್ಮ ಸಭೆಗೆ ಬಿರುಕಿಂತ ಇರುವಂಥ ಸಮಸ್ಯೆಗಳಿರುವಂಥ ಸಭೆಗೆ ನಾವು ಒಂದು ಜೀವ ಕೊಡುವಂಥ ವ್ಯಕ್ತಿಗಳಾಗಬೇಕು. ನಾವು ನೋಡಿದ್ರೆ ಅವರಿಗೆ ಸಂತೋಷ ಆಗಬೇಕು, ಖುಷಿ ಆಗಬೇಕು, ನಮ್ಮ ಅಯ್ಯೋಗೂ ಓ ಅಂತ ಆ ಥರ ನಮ್ಮ ಜೀವಿತ. ಮತ್ತು ರೈಸ್ ಅಬೌವ್ ಚಾಲೆಂಜಸ್, ಆ ಸವಾಲಿಗಿಂತ ಮೇಲೆ ಹೋಗ್ಲಿಕ್ಕೆ ಪ್ರಯಾಸ. ಆ ಸವಾಲು ಬಂದರೆ ಅದು ಸವಾಲುಗಳು ನಮಗೆ ತುಳಿದು ಹಾಕಬಾರ್ದು ಅಥವಾ ನಮಗೆ ತಗೋಬಾರ್ದು. ಆದ್ದರಿಂದ ನಾವು ಮೇಲೆ ಬರಲಿಕ್ಕೆ ಪ್ರಯಾಸ. ಯಾಕೆ
ಯಾಕಂದರೆ ಅವರ್ ಲೈಫ್ ಹ್ಯಾಸ್ ಎ ಪರ್ಪಸ್. ಗಾಡ್ ಹ್ಯಾಸ್ ಒಂದು ದೇವರು ನಮಗೆ ಒಂದು ಉದ್ದೇಶಪೂರ್ವಕ ಇಟ್ಟಿದ್ದಾರೆ. ಆ ಉದ್ದೇಶ ಏನು ನಿಮ್ಗೆ ಗೊತ್ತಿದೆ ಅಲ್ಲೇ? ನಿಮ್ಗೆ ಗೊತ್ತಿದೆ ದೇವರ ಉದ್ದೇಶ ಏನು ನನ್ನ ಜೀವನದಲ್ಲಿ. ನಾನು ಸೇವಕ, ನನ್ನ ಮೂಲಕ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದ್ರಲ್ಲ, ಬಂದಂಥ ಉದ್ದೇಶ ಸೇವೆ ಮಾಡಲಿಕ್ಕೆ, ಮಾಡಿಸ್ಕೊಳ್ಳಿಕ್ಕೆ ಸ್ಪಷ್ಟವಾಗಿ ಹೇಳಿದೆ. ಅದೇ ನಮ್ಮ ಒಂದು ಉದ್ದೇಶ ಕೂಡ ಆಗಿರಬೇಕು. ನಾವು ಸೇವೆ ಮಾಡುವಂಥ ಸೇವಕರಾಗಬೇಕು, ಸೇವೆ ಮಾಡಿಸ್ಕೊಳ್ಳುವಂಥ ಸೇವಕರಾಗಬಾರ್ದು. ವಿ ಆಲ್ ಶುಡ್ ಬಿಕಮ್ ಸರ್ವೆಂಟ್ ಲೀಡರ್ಸ್ ಇಸ್ ಅನದರ್ ಬಿಗ್ ಸಬ್ಜೆಕ್ಟ್ ಟು ಸ್ಟಡಿ. ನಾವು ಸೇವಕರಾದಂಥ ನಾಯಕರಾಗ, ಸೇವೆ ಮಾಡುವಂಥ ನಾಯಕರು. ಆಲ್ ಪಾಸ್ಟರ್ಸ್ ಶುಡ್ ಬಿಕಮ್ ಗುಡ್ ಸರ್ವೆಂಟ್ ಲೀಡರ್ಸ್. ಇತರರ ಸೇವೆ ಅದೇ ನಾವಂತೂ ಇದು ಯಾವ್ದಾದ್ರು ಪಾದ ತೊಳೆದಿದ್ರೆ ನಿಮ್ಮ ವಿಶ್ವಾಸಿಗಳು ಪಾದ ತೊಳೆದಿರೆ ಸಭೆಯಲ್ಲಿ ಬರುವಂಥ ವಂಡರ್ಫುಲ್. ಸೊ ಅದೇನು ತೋರಿಸ್ರಿ? ದೀನತೆ. ನಿಮ್ಮ ಸೇವೆ ಮಾಡೋಕ್ಕಿದ್ದೆ ನಾನು ನಿನ್ನ ಮೇಲೆ, ನನ್ನ ಮೇಲೆ ಎಷ್ಟು ಕೆಸರು ಹಾಕಿ ನಾನು ಏನು ಹಾಕಿದ್ರು ನಾನು ಅದು ತೆಗೆದು ಮತ್ತು ನಿನ್ನ ಸೇವೆ ಮಾಡ್ತೀನಿ. ಅರ್ಥ ನೀನು ಎಂದೂ ವಿರುದ್ಧ ಬರಲ್ಲ. ನಾನು ನೀನು ಏನು ಹೇಳ್ತಾರೆ ಕೇಳ್ತೀನಿ, ನಿನ್ನ ಸೇವೆ ಮಾಡಿ, ನೀನು ಹೇಳಿದೆ ಮಾಡ್ತೀನಿ. ಆ ಉದ್ದೇಶ ಯೇಸು ಕ್ರಿಸ್ತ ಅದೇ ಮಾಡಿರಲ್ಲ. ಶಿಷ್ಯರ ಪಾದ ತೊಳೆದು, ಶಿಷ್ಯರು ಎಂಥವ್ರಿದ್ರು ನಮಗೆಲ್ಲ ಗೊತ್ತು ಶಿಷ್ಯರು ಎಂಥ ಜನರಿದ್ರು. ಆದರೂ ಅವರ ಪಾದ ತೊಳೆದು, ಅದರ ಒಂದು ಆ ಸಂಕೇತ ಏನಂದರೆ, ಅದರ ಒಂದು ಚಿಹ್ನೆ ಏನಂದರೆ ಬಿಕಮಿಂಗ್ ಹಂಬಲ್. ನಿಮ್ಮ ಕೂತು ಕೀಳು ಮಟ್ಟದಲ್ಲಿದ್ದಿಲ್ಲ, ಹೊಲಸು ತೊಳೆಯುವಂಥ ವ್ಯಕ್ತಿ ನಾನು. ನಮ್ಮ ಸಭೆಯಲ್ಲಿರುವಂಥ ವಿಶ್ವಾಸಿಗಳ ಹೊಲಸನ್ನು ತೊಳೆದು ಅವರಿಗೆ ಪರಿಶುದ್ಧರಾಗಿ ಮಾಡುವಂಥ ಜವಾಬ್ದಾರಿ ನಮ್ಮದು. ಹೊಲಸು ತೊಳಿಲಿಕ್ಕೆ ಹೊಲಸು ನೀರಿಂದ ಹೊಲಸು ತೊಳಿಲಿಕ್ಕೆ ಸಾಧ್ಯನಾ? ಒಳ್ಳೆ ನೀರು ಬೇಕು, ಪ್ಯೂರ್ ವಾಟರ್. ನಾವು ಹಾಗೆ ಪರಿಶುದ್ಧರಾಗಿ ಇತರನ್ನು ನಾವು ಪರಿಶುದ್ಧಗೊಳಿಸುವಂಥ ಕಾರ್ಯ. ಹೀಗೆ ಬರುವಾಗ ನಮ್ಮ ದೇವರು ನಮಗೆ ಬಯಸಲಿಕ್ಕೆ ಸಾಧ್ಯ. ಮತ್ತು ನಾವು ಏನೆಲ್ಲ ಸವಾಲುಗಳು ಬಂದರೂ ಅದು ಎದುರಿಸಿ ಕ್ರಿಸ್ತನಿಗಾಗಿ ಜೀವಿಸಲಿಕ್ಕೆ ಸಾಧ್ಯ. ಹಾಗೆ ನಾವು ಕೊನೆಗೆ ನಮ್ಮ ಉದ್ದೇಶ ಏನಾಗಿರ್ಬೇಕಂದ್ರೆ, ಪೌಲನು ಏನೆಲ್ಲ ಬಂತಲ್ಲ, ಪೌಲನಿಗೆ ಸವಾಲು ಅನೇಕ ಇದ್ದು, ಆದರೆ ಅವನು ಹೇಳ್ತಾನೆ ನನ್ನ ಓಟವನ್ನು. ಸೊ ನಾವು ಕೂಡ ಯಾವಾಗ ಲೋಕ ಬಿಟ್ಟು ಹೋಗ್ತೀವಿ ಗೊತ್ತಿಲ್ಲ, ಅಂದರೆ ನಾವು ಕೂಡ ಎನಿ ಟೈಮ್ ಪೌಲನು ಹೇಳಿದಂತೆ ನನ್ನ ಓಟವನ್ನು ನಾನು ಕೊನೆಗಾಣಿಸಿದ್ದೇನೆ, ನನ್ನ ಓಟವನ್ನು ಓಡಿ ಮುಗಿಸಿದ್ದೇನೆ ಎಂಬುದಾಗಿ ಹೇಳುವಂಥ ಮಟ್ಟಕ್ಕೆ ಬರಬೇಕು. ಸಾಧ್ಯನಾ ಹಾಗೆ? ನಮ್ಮಿಂದ ಸಾಧ್ಯ ಇಲ್ಲ, ಸಾಧ್ಯ, ಆದರೆ ದೇವರಿಂದ ಸಾಧ್ಯ. ಸೂಜಿ ಕಣ್ಣಲ್ಲಿ ಒಂಟೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ನನ್ನಿಂದ ಅದು ಸಾಧ್ಯ ಇಲ್ಲ, ಆದರೆ ದೇವರಿಂದ ಸಾಧ್ಯ. ಆ ಒಂದು ನಂಬಿಕೆ ನಮ್ಮಲ್ಲಿದ್ದರೆ ದೇವರು ನಮ್ಮನ್ನು ಯಥೇಚ್ಛವಾಗಿ ಉಪಯೋಗಿಸ್ಕೊಂಡು ಆತನ ರಾಜ್ಯ ಕಟ್ಟಲಿಕ್ಕೆ ಸಾಧ್ಯ. ಹಾಗೆ ನಾವೆಲ್ಲ ಆಗೋಣ. ಸೊ ಆಗಲಿಕ್ಕೆ ದೇವರು ಸಹಾಯ ಮಾಡುವಂತೆ ನಾವು ಈ ಸಮಯದಲ್ಲಿ ಒಂದು ನಿಮಿಷ ಕಣ್ಮುಚ್ಚಿ ನಾವು ನಮಗೆ ಸೇವೆಯಲ್ಲಿ ಬರುವಂತೆಲ್ಲ ಅಡಚಣೆಗಳು ಅವನು ಎದುರಿಸಿ ಸೇವೆ ಮಾಡಲಿಕ್ಕೆ ದೇವರು ನಮ್ಮನ್ನು ಕರೆದಿದ್ದಾನೆ. ಆ್ಯಂಡ್ ಎವ್ರಿ ಚಾಲೆಂಜ್ ಹ್ಯಾಸ್ ಎನ್ ಆಪರ್ಚುನಿಟಿ. ಹೌದು, ನಮಗೆ ಯಾವುದೇ ಸವಾಲು ಬಂದರೂ ಅದಕ್ಕೆ ಅದರ ಮೇಲೆ ಒಂದು ನಮಗೆ ಅವಕಾಶ ಇದೆ. ಅದನ್ನು ಜಯಿಸಿ ಕ್ರಿಸ್ತನ ಮಹಿಮೆಗಾಗಿ ಸೇವೆ ಸಲ್ಲಿಸಲಿಕ್ಕೆ. ಒಂದು ನಿಮಿಷ ಮೌನವಾಗಿದ್ದು ಈ ವಾಕ್ಯದ ಆಧಾರದ ಮೇಲೆ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಹೇಗೆ ಸೇವೆಯಲ್ಲಿ ಈ ಸವಾಲುಗಳನ್ನು ಎದುರಿಸ್ತಾ ಇದ್ದೇನೆ, ಎಲ್ಲಿ ಸೋತು ಹೋಗಿದ್ದೇನೆ, ನಾವು ಮೊದಲೇ ನೋಡಿದ ಹಾಗೆ ದೇವರು ನಮಗೆ ಕರೆದಂಥ ಉದ್ದೇಶ ಸರ್ಪದಂತೆ ಜಾಣರಾಗಿ, ಪಾರಿವಾಳದಂತೆ ನಿಷ್ಕಪಟರಾಗಿ ನಾವು ಸೇವೆ ಸಲ್ಲಿಸಬೇಕಾಗಿದೆ. ಹಾಗೆ ಮಾಡಲಿಕ್ಕೆ ನಮಗೆ ದೇವರ ಆತ್ಮನು ನಮಗೆ ದೇವರು ಒದಗಿಸಿದ್ದಾನೆ. ದೇವರು ನಮ್ಮ ಹೃದಯದಲ್ಲಿ ವಾಸ ಮಾಡ್ತಿದ್ದಾನೆ. ಲೋಕವನ್ನು ಜಯಿಸಲಿಕ್ಕೆ ಪೌಲನು ತಿಮೋತಿಗೆ ಹೇಳಿದಂಗೆ
ನಮಗೆ ಕೊಡಲ್ಪಟ್ಟಂಥ ಆತ್ಮನು ಹೇಡಿ ತಂದ ಆತ್ಮನಲ್ಲ, ಆದರೆ ಶಿಸ್ತು ಮತ್ತು ನಂಬಿಕೆ ಕೊಡಂಥ ಆತ್ಮ. ನಾವು ಶಿಸ್ತಿನಿಂದ ನಮ್ಮ ಜೀವಿತಗಳನ್ನು ನಾವು ರೂಪಿಸಿಕೊಂಡು ಅವನನ್ನು ಹೇಳಿದಂತೆ ನನಗೆ ಕೊಡಲ್ಪಟ್ಟಂಥ ಸೇವೆ ಅದು ಅನ್ಯರಿಗಾಗಿ. ಪೇತ್ರನಿಗೆ ಹೇಳ್ತಾನೆ, ಅವನು ಅನ್ಯರ ಮಧ್ಯದಲ್ಲಿ ಸೇವೆ ಮಾಡಿ ತನ್ನ ಸೇವೆಯನ್ನು ಕೊನೆಗಾಣಿಸಿದನು. ಅದರಿಂದ ನಾವು ಕೂಡ ಕರೆಯಲ್ಪಟ್ಟಂಥ ಉದ್ದೇಶ ನಮ್ಮ ಜೀವಿತದಲ್ಲಿ ನೆರವೇರಿಸಿ ಕ್ರಿಸ್ತನಿಗೆ ನಂಬಿಗಸ್ತರಾದ ಸೇವಕರಾಗಿ ಮುಂದೆ ಹೋಗಲಿಕ್ಕೆ ಸಹಾಯ ಮಾಡುವಂತೆ ನಮ್ಮೆಲ್ಲರಿಗೋಸ್ಕರ ಪಾಸ್ಟರ್ ಜೋಸೆಫ್ ಅವರು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಹೇಳ್ತೇನೆ. ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕರುಣಾ ದೇವರು, ಮಹಿಮುಳ್ಳ ದೇವರು, ಕೃಪಾ ಸಂಪೂರ್ಣನು, ಪರಮ ಪ್ರೀತಿಯುಳ್ಳ ದೇವರು, ನಿಮ್ಮ ಸ್ತೋತ್ರ. ಉದಯಿಸಿದೆ ಬೆಳಗ್ಗೆ ಇಲ್ಲಿವರೆಗೂ ನಿಮ್ಮ ಜೊತೆಗಾರನಾಗಿದ್ದು ಹಂತ ಹಂತವಾಗಿ ನಿಮ್ಮ ವಾಕ್ಯದಿಂದ ನಮ್ಮನ್ನು ಬಲಪಡಿಸುತ್ತಾ, ಕರ್ತನೆ, ನಾವು ಈ ಲೋಕದಲ್ಲಿ ನಿನ್ನ ಸೇವಕರನ್ನು ತಿಳಿಸಿಕೊಳ್ಳುವಾಗ ನಾವೆಲ್ಲ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಎಚ್ಚರವಾಗಿರಬೇಕೆಂಬುದಾಗಿ ಎಚ್ಚರಿಕೆಯ ಮಾತುಗಳನ್ನು ತಿಳಿಸಿ ಸ್ತೋತ್ರ. ಕಾನೂನು ರೀತಿಯಲ್ಲಿ ಯಾವ ರೀತಿ ಎಚ್ಚರಿಕೆಯಾಗಿರಬೇಕು. ವಾಕ್ಯ ನೀನು ನಮಗೆ ಕರೆ ಕೊಟ್ಟಿದ್ದೀರಿ ಏನಂದರೆ, ನಾವು ಸರ್ಪದಂತೆ ಜಾಣರು, ಪಾರಿವಾಳದಂತೆ ನಿಷ್ಕಪಟವಾಗಿರಬೇಕೆಂಬುದಾಗಿ ಎಲ್ಲ ಕ್ಷೇತ್ರದಲ್ಲಿ ಸಾಮಾಜಿಕವಾಗಿಯೂ, ಆರ್ಥಿಕವಾಗಿಯೂ, ಸಾಂಸ್ಕೃತಿಕವಾಗಿ ಎಲ್ಲ ಕ್ಷೇತ್ರದಲ್ಲಿ ಕರ್ತನೆ ನಾವು ನಿನಗೆ ಮೆಚ್ಚುಗೆಯಾಗಿರುವಂಥ ಜೀವಿತವನ್ನು ಜೀವಿಸುವುದಕ್ಕೆ ತೊಡಗಿಕೊಂಡಿರುವಾಗ ನಮಗೆ ಬರುವಂಥ ಸವಾಲುಗಳು, ಅವುಗಳನ್ನು ಕರ್ತನೆ ಹೇಗೆ ನಿಭಾಯಿಸಬೇಕೆಂಬುದು ಕೂಡ ಈ ಸಾಯಂಕಾಲ ಕಲಿಸಿ ಸ್ತೋತ್ರ. ವೈಯಕ್ತಿಕ ಜೀವಿತ ಆಗಿರ್ಬೋದು, ಕುಟುಂಬ ಜೀವಿತ ಆಗಿರ್ಬೋದು, ಸಭೆಯ ಜೀವಿತ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ದೇವರೇ ನಾವು ಎಚ್ಚರಿಕೆಯಿಂದ ನಿನ್ನ ಕರ್ತನೆ ಸವಾಲನ್ನು ಎದುರಿಸಿ ಧೈರ್ಯದಿಂದ ಎದುರಿಸಲಿ. ಬೇಕಾಗಿದ್ದ ಆತ್ಮ ಬಲ ಕೊಡಲಿ. ನಂಬುತ್ತೇವೆ, ಪ್ರಾರ್ಥಿಸುತ್ತೇವೆ. ಅನೇಕ ಸರಿ ತಪ್ಪುದುಂಟು, ಅನೇಕ ಸವಾಲುಗಳನ್ನು ಎದುರಿಸದೆ ಬಿದ್ದು ಹೋಗಿದ್ದೇವೆ. ಅದರ ದೇವರೇ, ಇವತ್ತು ರಾತ್ರಿ ದಾಸರನ್ನು ಎಚ್ಚರಿಸಿದ್ದೀರಿ. ಯಾವ್ಯಾವ ಕ್ಷೇತ್ರದಲ್ಲಿ ನಾವು ಬಿದ್ದು ಹೋಗಿದ್ದೇವೆ, ಎದುರಿಸಲಾಗದೆ ನಿರಾಸೆಯಾಗಿದೆ ಎಂಬುದಾಗಿ ನಮ್ಮ ಮನಸ್ಸು ನಮಗೆ ಸಾಕ್ಷಿ ಕೊಡುವುದಾಗಿದೆ. ಅದಕ್ಕಾಗಿ ನಮ್ಮ ಮನಸ್ಸಿಗೆ ಒಂದು ರೀತಿಯಲ್ಲಿ ನಿನ್ನ ದೃಷ್ಟಿಯಲ್ಲಿ ಮೆಚ್ಚುಗೆ ಇರುವಂಥ ಜೀವಿತ ಪ್ರತಿಯೊಬ್ಬರು ಜೀವಿತಕ್ಕೆ ಸರಿ. ಈ 2 ದಿವಸದ ಕಾಲ ವಿಶೇಷವಾಗಿ ಬೆಳಗ್ಗೆ ಇಲ್ಲಿವರೆಗೆ ಸರ್ಕಾರ ಮಹಿಮೆ ಉಂಟಾಗಲಿ. ಇರುವಂಥ ಆಹಾರ ಮತ್ತು ರಾತ್ರಿ ಬೇಕಾದಂಥ ಶರೀರಕ್ಕೆ ಸುಖವಾದ ನಿದ್ರೆ ಇನ್ನು ಅನುಗ್ರಹಿಸ್ತೀವಂತೆ. ನಾವು ಇನ್ನು ಜೀವ ಕೊಡೋದಾದ ನಾಳೆ ಬೆಳಗ್ಗೆ ಹೊಸ ದಿನದೊಂದಿಗೆ ಮತ್ತೆ ಸಂದೇ ಕಾಣಿಸುವಂತೆ ಸಾಕಾರ ಬೆಳೆಸಲಿಕ್ಕಾಗಿ ಸ್ತೋತ್ರ. ವಾಕ್ಯದ ಎಚ್ಚರಿಸಲಿಕ್ಕಾಗಿ ಸ್ತೋತ್ರ. ಮಹಿಮೆ ಉಂಟಾಗಲಿ. ಯೇಸು ನಾಮದಲ್ಲಿ ತಂದೆ, ಆಮೆನ್.